नमस्कार। आज रात 12 बजे से संपूर्ण देश में, ध्यान से सुनिए, पूरे देश में संपूर्ण लॉकडाउन होने जा रहा है। कोरोना महामारी के खिलाफ निर्णायक लड़ाई के लिए ये कदम अब बहुत आवश्यक है। ಲೇ ದೊಡ್ಡಣ್ಣ, ಏನೆಲ್ಲ ಹೇಳ್ತವ್ರ ಅವರು? ಏನಿಲ್ಲ ಕಣ್ಲಾ, ಕೊರೋನಾ ಬೀರು ಎಲ್ರಿಗೂ ಸರಿಯಾಗಿ ಹಂಚ್ಬೇಕು ಅಂತ ಹೇಳ್ತಾ ಇದಾರೆ. ಆಗ ಮಹಾನ್ ಭಾವರು ಕಣೋ. ದೊಡ್ಡ ಮಕ್ಳ, ಕೊರೋನಾ ಅಂದ್ರೆ ಬಿಯರೋ ಸಾರಾಯೋ ಅಲ್ಲ ಕಣ್ರೋ, ಅಂಟ್ರೋಗ. ಅದು ನಮಗ್ ಕೂಡ ಬರುತ್ತೆ. ನಾಳೆಯಿಂದ ದೇಶ ಪೂರ್ತಿ ಕರ್ಫ್ಯೂ ಅಂತ ಹೇಳ್ತಾವ್ರೆ. ಕೊರೋನಾ ಅಂದ್ರೆ ಬಿಯರ್ ಅಂತೆ. ಮಳೆ ಬರ್ತಾ ಇರುವಾಗ ಅದೆಲ್ಲ ಆಗತ್ತಾ? ಏನ್ ದೊಡ್ಡಣ್ಣ ಕುಡಿಯ? ಏನಾಯ್ತಪ್ಪ? ಏನಣ್ಣ ನೀನ್ ಈ ತರ ಬಿದ್ದೆ? ನೋಡ್ಕೊಂಡು ಹೋಗ್ಬೇಕು ತಾನೆ. ಏನ್ ತಲೆ ಸುತ್ತಾ ಇದೆಯಾ ಏನೋ? ಇದಕ್ಕಿದ್ದಂಗೆ ಬಿದ್ದೋದೆ? ಏಟೇನಾದ್ರೂ ಆಯ್ತಣ್ಣ? ತೊಂದ್ರೆ ಇಲ್ಲಪ್ಪ. ಮುದ್ಕಂಗೆ ಕೊರೋನಾ ಭಯ ಜಾಸ್ತಿ ಆಗಿದೆ ಅನ್ಸುತ್ತೆ. ಫುಲ್ ನಡಕ್ತಾ ಇದ್ದಾನೆ. ಹಲೋ ಮಗ, ಹೇಳೋ. ಲಾಕ್ಡೌನ್ ತೆಗ್ದಿದಾರಂತೆ. ವಾಟ್? ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಇವತ್ತು ರಿಸಲ್ಟ್ ಅಲ್ವೇನು? ಹೆಂಗಿದ್ರು ಟಾಪೇ ಬರ್ತೀಯಲ್ಲ. ಹೇ ಹೋಗೋ. ಇಡ್ಲಿ, ಉಪ್ಮಾ.
ಕೊರೋನಾ ವ್ಯಾಕ್ಸಿನ್ ಕೋತಿ ಮೇಲೆ ಪ್ರಯೋಗ. ಏನಪ್ಪಾ ನೀನ್ ಹೋಗು, ಸ್ವಲ್ಪನಾದ್ರೂ ಪ್ರಯೋಜನ ಆಗತ್ತೆ. ನೀವೇ ಹೋಗ್ಬೋದಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಇವನಿಗೆ ಹೇಳ್ತಿರಲ್ಲ. ಕಂದ ನಿನ್ಗೋಸ್ಕರ ಫ್ರೆಂಚಿ ರೋಸ್ಟ್ ಮಾಡಿದೀನಿ. ಅದು ಫ್ರೆಂಚಿ ರೋಸ್ಟ್ ಅಲ್ವೇ, ಫ್ರೆಂಚ್ ಟೋಸ್ಟ್. ಏನ್ ದೊಡ್ಡ ಕೆಲಸ ಮಾಡಿದಾನಂತೆ? ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ ಇದ್ದಾರಿ. ಓಹೋ, ಆಟ ಆಡೋದ್ ಕೂಡ ಕೆಲ್ಸನಾ? ಅಪ್ಪ, ನಾನು ಗೇಮರ್ ಅಲ್ಲ, ಗೇಮ್ ಡಿಸೈನರ್. ಲೇ, ನಾಳೆ ದಿನ ನಮ್ ಚರಿತ್ರೆ ಹೇಳಿದ್ರೆ ಅಂತ ಬಾಯ್ ಬಿಡ್ಬೇಕು. ನೀನ್ ನನ್ ಮಗ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗ್ತಾ ಇದೆ. ಹಂಗಾದ್ರೆ ಒಂದ್ ಕೆಲಸ ಮಾಡಿ, ಪಕ್ಕದ ಮನೆ ಹುಡುಗ ಅಂತ ಹೇಳಿ. ಈ ಬುದ್ಧಿವಂತಿಕೆನ ಓದೋದ್ರಲ್ಲಿ ತೋರಿಸಿದ್ರೆ ಇಷ್ಟೊತ್ತಿಗೆ ಸೆಕೆಂಡ್ ಇಯರ್ ಮುಗ್ದೋಗಿರೋದು. ಓದ್ತೇನೆ ಬಿಡಪ್ಪ. ತಗೊಳ್ಳೋ ಜ್ಯೂಸ್ ಕುಡಿ. ಪ್ರತಿಯೊಂದಕ್ಕೂ ಇವನ್ನೇ ಸಪೋರ್ಟ್ ಮಾಡ್ತೀಯಾ? ನೀನ್ ಸಪೋರ್ಟ್ ಮಾಡ್ತಿರೋದಕ್ಕೆ ಇವ್ನ್ ಹಿಂಗಾಗಿರೋದು. ಇವ್ನ್ ಫ್ರೆಂಡ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ದಡ್ಡ, ಶತದಡ್ಡ. ಯಾವಾಗ್ಲೂ ಹೀಗೆ. ಚಿಕ್ಕ ಹುಡುಗ ಅಂತಾನು ನೋಡ್ದೆ ತಿನ್ನೋವಾಗ್ಲೇ ಬೈತಾರೆ. ನನಗೇನು ಬೇಡ, ಕಷ್ಟಪಟ್ಟು ಮಾಡಿದೀನಿ, ನೀವೇ ತಿನ್ನಿ. ತಿನ್ನು, ನೀನು ಚೆನ್ನಾಗಿ ತಿನ್ನು. ಇವ್ನು ಯಾವತ್ತಾದ್ರೂ ಕೆಲ್ಸಕ್ಕೆ ಹೋಗಿದ್ದಾನೆ ಇವನು? ಎಷ್ಟೋ ನಿಂಗೆ ದುರಂಕಾರ? ಇಷ್ಟು ವಯಸ್ಸಾದ್ರೂ ಇನ್ನು ನಿನ್ ತಂದೆ ದುಡ್ಡಿದ ದುಡ್ಡೆಲ್ಲ ತಿಂತಾ ಇದೀಯಾ ಅಂದ್ರೆ ಬಲಗೈಯಲ್ಲಿ ತಿನ್ನೋ ತಿಂತ ಇಲ್ಲ ಕಣ ನೀನು, ಎಡಗೈಯಲ್ಲಿ ತಿನ್ನೋ ತಿಂತಾ ಇದೀಯಾ. ನಿನ್ ಜೀವನದಲ್ಲಿ ನೀನು ಉದ್ದಾರ ಆಗಲ್ಲ ಕಣೋ, ಹಾಳಾಗ್ ಹೋಗ್ತೀಯಾ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ? ಎಷ್ಟ್ ಹೇಳಿದ್ರು ಬುದ್ಧಿನೇ ಬರಲ್ಲ ನಿಂಗೆ. ಇಷ್ಟು ವಯಸ್ಸಾಗಿದೆ. ಅಷ್ಟಕ್ಕೂ ಮಗನ್ ಬೈದಿರೋ ಎಲ್ಲಾ ಫಿಲಮಲ್ಲೂ ಕೊನೆಗೆ ಅಪ್ಪನೇ ಬಕ್ರ ಆಗೋದು. ಏನೋ ಗರ್ಲ್ ಫ್ರೆಂಡಾ? ಆ ತರ ಏನಾದ್ರು ಇದ್ರೆ ಕೈ ಕಾಲ್ ಮುರಿದಾಕ್ತೀನಿ. ನನ್ ಗೇಮು ವೈರಲ್ ಆಗ್ತಿದೆ, 1 ಮಿಲಿಯನ್ ಡೌನ್ಲೋಡ್ಸ್ ರೀಚ್ ಆಗ್ತಿದೆ. ಹೌದೇನೋ? ತೋರ್ಸು ನೋಡು, ಪಕ್ಕದ ಮನೆಯವ್ರು ಮಾಡಿದ ವಿಡಿಯೋಗೂ 4 ಮಿಲಿಯನ್ ವ್ಯೂಸ್ ಬಂತು. ಅದು ವ್ಯೂಸ್, ಇದು ಡೌನ್ಲೋಡ್ಸ್ ಅಪ್ಪ. ಡು ಯು ಇವನ್ ರಿಯಲೈಸ್ ಹೌ ಬಿಗ್ ದಿಸ್ ಇಸ್? ಹೌದು, ಪಕ್ಕದ ಮನೆಯವ್ರು ಮಾಡಿರೋ ವಿಡಿಯೋ ನಿಮಗೆ ಯಾಕ್ರಿ? ನೀವ್ ಹೀಗೆ ನೋಡ್ತಾ ಇರಿ, ನಾಳೆ ಇದೇ ಪೇಪರ್ ಅಲ್ಲಿ ಹೆಡ್ ಲೈನ್ಸ್ ಆಗಿ ಬರ್ತೀನಿ. ಏನು ನೀನಾಡೋ ಆಟಕ್ಕ? ಐ ಆಮ್ ನಾಟ್ ಅ ಗೇಮರ್, ಐ ಆಮ್ ಅ ಗೇಮ್ ಡಿಸೈನರ್. ನನ್ ದೃಷ್ಟಿಯಲ್ಲಿ ಮುಟ್ಟಾಳಂಗು ಪೆದ್ದಂಗು ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇನೆ. ಅದೆಲ್ಲ ಇರ್ಲಿ, ಪಕ್ಕದ ಮನೆಯವ್ರ ವಿಡಿಯೋ ಯಾವ್ದು? ಪಕ್ಕದ ಮನೆಯವರು ಚಾಟ್ ಮಾಡ್ತಾ ಇದ್ರು, ಅದು ಟಿಕ್ ಟಾಕ್ ಅಲ್ಲಿ. ನನ್ನ ಸಕ್ಸಸ್ ನನಗಿಂತ ಮುಂಚೆ ಮೀಡಿಯಾದವ್ರಿಗೆ ತಲುಪಿದೆ ಅನ್ಸುತ್ತೆ. ಏನು ಎಲ್ಲ ಲೋಕಲ್ ಮೀಡಿಯಾನೇನಾ? ನ್ಯಾಷನಲ್ ಚಾನೆಲ್ಸ್ ಯಾವುದು ಬಂದಿಲ್ವಾ? ಪ್ರೀತಿ ಅಂದ್ರೆ ನೀವಾ? ಪಕ್ಕಕ್ಕೆ ಹೋಗೋ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. IIT ಟಾಪರ್ ಆಗಿರೋ ಕನ್ನಡದ ಮೊಟ್ಟ ಮೊದಲ ಹುಡುಗಿ ನೀನೇನಮ್ಮ? ಕಂಗ್ರಾಟ್ಸ್ ಅಮ್ಮ. ಒಬ್ಬ ತಂದೆಯಾಗಿ ನೀವ್ ಹೇಗ್ ಫೀಲ್ ಮಾಡ್ತಿದ್ದೀರಾ ಸರ್? ನಮ್ ಚರಿತ್ರೆ ಕೇಳಿದ್ರೆ ಅನ್ನೋ ಹಾಗಿರ್ಬೇಕು. ನನ್ ಮಗಳಿಗೂ ಅದೇ ಕಲಿಸ್ದೆ. ನಿಮ್ ಮಗ ಏನ್ ಮಾಡ್ತಾರ ಸರ್? ಚೇಚೆ, ಅವ್ ನನ್ ಮಗ ಅಲ್ಲ, ಪಕ್ಕದ ಮನೆಯವನು. ನೀವ್ ಹೇಳಿಮ್ಮ, ನಿಮ್ ಸಕ್ಸಸ್ ಕಾರಣ? ಗುಡ್ ಕ್ವಶನ್, ಹೇಳಮ್ಮ. ನಮ್ಮಣ್ಣ ನನ್ನ ಸಬ್ಜೆಕ್ಟ್ ಈಸಿ ಆಗೋದಕ್ಕೆ ಒಂದು ಆಪ್ ಡಿಸೈನ್ ಮಾಡ್ಕೊಟ್ಟ. ಇಟ್ಸ್ ಜಸ್ಟ್ ಲೈಕ್ ಅ ಗೇಮ್. ಹಿ ಮೇಡ್ ಲರ್ನಿಂಗ್ ಫನ್. ಅದೇ ನನಗೆ IIT ಕ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಎಂಟೈರ್ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್. ನಿಮ್ಮ ಅಣ್ಣನ ಹೆಸರೇನಮ್ಮ? ಮ್ಯಾರಿಯೋ. Gaming all the day and night, I feel so bright. Gotta move yourself in the big puzzle, save your lives for the next level. Streets are filled with poppin' coins, grab it now. Gotta show your skills like a one-shot kill. Feel the thrill in your run downhill. This is just the game of my bloody life. Bang, 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 bang. Yeah. Come on, full of heat now, move now, shake it now, now, like you mean it. Gotta slay it, gotta beat it. Come on, feel it. Hey, 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 hey. This is just the game of my bloody life. Bang, 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 bang. ಮ್ಯಾಗಿ, 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 ಮ್ಯಾಗಿ. ಇವನ್ಗೇನಾಯ್ತು? ಹಲ್ ಮುರಿತು. ಗೈಸ್, ಗೆಸ್ ವಾಟ್? ವಾಟ್? ನಮ್ ಗೇಮ್ ರಾತ್ರಿ ವೈರಲ್ ಆಗಿದೆ, 1 ಮಿಲಿಯನ್ ಡೌನ್ಲೋಡ್ಸ್ ರೀಚ್ ಆಗ್ತಿದೆ. ನೋ. ಏನಾಯ್ತು? ಕೊರೋನಾ.
ನಿಂಗ್ ಬಂತಾ? ಬರುತ್ತೇನೋ ಅಂತ. ಅಯ್ಯೋ ನಿನ್ನ. ಹೌದು, ಕಲ್ಯಾಣ ಎಲ್ಲ ಕಾಣಿಸ್ತಿಲ್ಲ. ಮದುವೆ ಮಾಡ್ಕೊಂತ ಇದ್ದಾನೆ. ಮತ್ತೇನಾ? ಇವನಿಗೆ ಎಷ್ಟು ಸಲ ಅನುಭವಿಸಿದ್ರು ಬುದ್ಧಿ ಮಾತ್ರ ಬರಲ್ಲ. ಫೈನಲಿ ಕಮೆಂಟ್ಸ್ ಓದೋ. ನಾನ್ ಗೂಗಲ್ ರಿವ್ಯೂಸ್ ಓದ್ತೀನಿ. ಸೂಪರ್ ಗೇಮ್, ಲವ್ಡ್ ಇಟ್ ಬ್ರೋ. ಈ ಗೇಮ್ ನ ರಾತ್ರಿಯಿಂದ ಆಡ್ತಿದ್ದೀನಿ. ನೆಕ್ಸ್ಟ್ ಲೆವೆಲ್ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಅಂತ. ಟೆಂಪರೇಚರ್ನೇ ಜಾಸ್ತಿ ಮಾಡಿದೆ ನಿಮ್ಮ ಈ ಗೇಮ್. ಫ್ರಮ್ ಡಿ ಬಾಸ್ ಫ್ಯಾನ್ಸ್. ಇದನ್ನ ನೋಡು, ನನ್ ಮಕ್ಳು ಊಟನೇ ಮಾಡಲ್ವಂತೆ ಗೇಮ್ ಆಡ್ದೇನೆ. ಇಲ್ಲಿ ನೋಡು. ಹೇ, ಅದಕ್ಕೊಂದು ಲೈಕ್ ಕೊಡು. ದ ಗೇಮ್ ಸಾಕ್ಸ್. ಸಕ್ಸಸ್ ಅಂತ ಇರ್ಬೇಕು ಬಿಡು. ಗೇಮ್ ಕ್ರಾಶ್ ಆಗ್ತಾ ಇದೆ ಹೈಯರ್ ಲೆವೆಲ್ ಅಲ್ಲಿ. ಅಯ್ಯೋ ನೀನು, ಅಯ್ಯೋ ಇವನ್ ಬೈತಾ ಇದ್ದಾನೋ. ದ ಗೇಮ್ ಇಸ್ ಕ್ರಾಶಿಂಗ್. ಹೇ, ಗೇಮ್ ಹ್ಯಾಂಗ್ ಆಗ್ತಾ ಇದೆ, ತುಂಬಾ ಕ್ರ್ಯಾಪ್ ಇದೆ. Game crashes at higher levels. Please don't download this game. ಕೋಡಲ್ಲಿ ಬಗ್ಸಿದೆ ಕಣೋ. ಕಲ್ಯಾಣ್. ಹಲೋ. ಏಯ್, ಎಲ್ಲೋ ಇದ್ಯಾ ಮಗ? ಅಮ್ಮ ಓಕೆ ಅನ್ಬಿಟ್ರು ಕಣೋ. ಇಲ್ಲಿ ನೀನ್ ಬರ್ದಿರೋ ಕೋಡ್ಸ್ ಅಲ್ಲಿ ಬಗ್ಸ್ ಇದೆ. ಅರ್ಜೆಂಟ್ ಆಗಿ ಬಂದು ಫಿಕ್ಸ್ ಮಾಡು. ನಾಳೆನೇ ನನ್ನ ಮದುವೆ ಕಣೋ. ಮದ್ವೆನಾ? ಕಂಗ್ರಾಚುಲೇಷನ್ಸ್. ಅಲ್ಲ, ಇವಾಗ ಮದ್ವೆ ಯಾಕೋ ಆಗ್ತಿದ್ಯಾ? ನಾಳೆನೇ ಮದುವೆ ಅಂದ್ರೆ ನಾಡಿದ್ದು ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ಓಕೆ ಅನ್ಬಿಟ್ಟೆ. ಏಯ್, 2 ವರ್ಷ ಪಡೆದ ಕಷ್ಟ ಕಣೋ. ರೇಟಿಂಗ್ಸ್ ಬಿದ್ದೋದ್ರೆ ಟಾಪ್ ಅಲ್ಲಿರೋ ಗೇಮು ಪಾತಾಳಕ್ ಹೋಗುತ್ತೆ. ಅಲ್ದೇ ನಮ್ಮ ಅಪ್ಪಂಗ್ ಚಾಲೆಂಜ್ ಬೇರೆ ಮಾಡಿ ಬಂದಿದ್ದೀನಿ. ನಾಳೆ ಪೇಪರ್ ಅಲ್ಲಿ ಬರ್ತೀನಿ ಅಂತ. ಇವಾಗ ಅವ್ರ ಕಾಲಿಗೆ ಬೀಳೋ ಪರಿಸ್ಥಿತಿ ಬರುತ್ತೆ. ಇಲ್ಲಿಗೆ ಬಂದ್ಬಿಡಿ, 1 ಗಂಟೆಲಿ ಫಿಕ್ಸ್ ಮಾಡ್ಕೊಟ್ಬಿಡ್ತೀನಿ. ಸಕ್ಸಸ್ ಪಾರ್ಟಿನೂ ಇಲ್ಲ ಇಟ್ಕೊಬಿಡೋಣ. ಹೌದು, ಮದ್ವೆ ಎಲ್ಲಿ ನಡೀತಿರೋದು? ಕರ್ನೂಲಲ್ಲಿ ರುದ್ರವರಂಗ್ ಬಂದು ಭೂಮಾರೆಡ್ಡಿ ಅವ್ರ ಮನೆಯಿಂದ ಯಾರು ಬೇಕಾದ್ರೂ ತೋರಿಸ್ತಾರೆ. ಬಾಬಾ ಕರೆದ್ರಾ? ಬಂದೆ. ರುದ್ರಾವರ, ಭೂಮಾರೆಡ್ಡಿ. ಪುರೋಹಿತರಿಗೆ ಹೇಳಿದ್ಯಾ? ಬೆಳಗ್ಗೆ ಅಷ್ಟರಲ್ಲಿ ಬರ್ತಾನೆ ಯಜಮಾನ್ರೆ. ಮದುವೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು. ನೋಡ್ಕೋತೀನಿ ಯಜಮಾನ್. ಹಳ್ಳಿ ಅಂದ್ರು ಪಟ್ಟಣದಲ್ಲಿ ಬೆಳೆದವರು. ಏರ್ಪಾಟೆಲ್ಲ ಚೆನ್ನಾಗಿರ್ಬೇಕು. ಆಗ್ಲಿ ಯಜಮಾನ್ರೆ. ದನ ತಿಂದಂಗ್ ತಿಂದ್ರೆ ಸಾಲ್ದು, ಮೈ ಬಗ್ಸಿ ಮಾಡ್ಬೇಕು. ಈಗ ನಾನು ಅಲ್ಲೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಾಗ್ಲೂ ಒಂದು ತಲೆ ಹೊಡೆದಾಗ್ತಿದ್ದೆ. ಎಲ್ಲೋ ನೋಡ್ತಾ ಇದ್ಯಾ? ಅದು ನೀನು ಮಾಡೋ ಕೆಲ್ಸ ಅಲ್ಲ. ನೀನು ಮಾಡ್ತಾ ಇರೋ ಕೆಲ್ಸದ ಕಡೆ ಗಮನ ಕೊಡೋ. ತಲೆ ಕಡ್ದ ಕೊಯ್ ಕೈಯಲ್ಲಿ ಹಲ್ಲ ತಿಕ್ಕಿಸ್ತಿದ್ಯೇನೆ ಮುತ್ತಿ. ಬಂದೆ. ಊರಲ್ಲಿರೋ ಗಬ್ಬೆಲ್ಲ ಈ ಮುದ್ಕೆ ಬಾಯಲ್ಲೇ ಇದೆ. ಏನೂ ಇಲ್ಲ. ಕಾಫಿ. ಬುಕ್ಕಾರೆಡ್ಡಿ ಮಗಳಂತ ಯಜಮಾನ್ರೆ, ಮದುವೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ಬುಕ್ಕಾರೆಡ್ಡಿ ಮಗಳ? ದಾರಿಯಲ್ಲಿ ಸಿಕ್ಕಿದ್ಲು, ನಾನೇ ಕರ್ಕೊಂಬಂದೆ. ಬುಕ್ಕಾರೆಡ್ಡಿ ಮಗಳ? ಅದಕ್ಕೇನೆ ಗರಗರ ಅಂತ ತಿರ್ಗಿಸಿದ್ದು. ನೀನ್ ನೋಡಿದ್ರೆ ನಿಮ್ಮ ಅಪ್ಪನ ನೋಡ್ದಂಗೆ ಆಗತ್ತಮ್ಮ. ಹೇಗಿದ್ಯಾ ಕಸಿರೆಡ್ಡಿ ಅಣ್ಣ? ಏನು, ನಮ್ ಕಸರೆಡ್ಡಿ ಅಣ್ಣನ ಹೆಸರು ಗೊತ್ತಾ ನಿಂಗೆ? ಸುಬ್ಬಣ್ಣ ತೋಟದಲ್ಲಿ ನರ್ಸಿರೆಡ್ಡಿನ ನೀನ್ ಸಾಯಿಸಿಲ್ಲ ಅಂತಾನು ಗೊತ್ತು ಅಣ್ಣ. ಏನ್ ಮಾತಾಡ್ತಿದ್ಯಮ್ಮಿ? ಆ ನರಸಿಂಹರೆಡ್ಡಿನ ನಾನೇ ಕೊಂದಿದ್ದು. ಹೇಗೆ? ನರ್ಸಿರೆಡ್ಡಿ ಹೋಗಿದ್ದು 7 ಗಂಟೆಗೆ, ಆದ್ರೆ ನೀನ್ 6 ಗಂಟೆ ಮೇಲೆ ಹೊರಗಡೆನೆ ಬರಲ್ಲ. ನನ್ಗೆಲ್ಲ ಗೊತ್ತು ಬಿಡು. ನಿಮ್ಮಪ್ಪ ನನಗೋಸ್ಕರ ಪ್ರಾಣ ಕೊಟ್ಟ. ಅವನ ಮಗಳು ಅಂದ್ರೆ ನನಗೂ ಮಗಳೇ. ಮದ್ವೆ ಏರ್ಪಾಟೆಲ್ಲ ಚೆನ್ನಾಗಿರ್ಬೇಕು ಮಗಳೇ. ಸರಿ ಯಜಮಾನ್ರೆ. ಏಯ್, ಆ ಕೆಲ್ಸಕ್ ಬಾರ್ದವನ್ ಮಗಳು ನೀನೇನಾ? ನಿನ್ ಹೆಸರೇನಮ್ಮ? ನಂದಿನಿ ರೆಡ್ಡಿ. ಬಾ ಒಳಗ್ ಹೋಗೋಣ. ಅಳಿ ಅಂದ್ರು ತುಂಬಾ ಮೃದು. ಕತ್ತಿ ಬಾಂಬನ್ ನೋಡಿದ್ರೆ ಭಯ ಪಡ್ಕೋತಾರೆ. ಮದುವೆ ಆಗೋ ತನಕ ಎಲ್ಲನೂ ಅವ್ರ ಕಣ್ಣಿಗೆ ಬೀಳ್ದಿರೋ ತರ ಬಚ್ಚಿಡ್ಬೇಕು. ಅರ್ಥ ಆಯ್ತು ಅಣ್ಣ. ಆ ವೀರರೆಡ್ಡಿ ಕಡೆಯವರು ಅಂತ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ
ಸ್ಟಾಪ್ ಸ್ಟಾಪ್. ಏಯ್ ನನ್ ಮಗನೇ, ಏನೋ ನಿನ್ ಡ್ರೈವಿಂಗು? ಏನಕ್ಕೆ ಕಿರಿಸ್ದೆ? ದೊಡ್ಡ ಹೇಳೋದನ್ ಕೇಳ್ದೆ ಎನಿಮಿ ಝೋನ್ಗೆ ಹೋದೆ, ಸತ್ತೆ. ಇವಳು ಬದ್ಲಾಗಲ್ಲ. ಯಾಕೆ ನಿಲ್ಲಿಸ್ದೆ? ಸುಸುಗ್ ಹೋಗ್ಬೇಕಾ? ನಿನ್ ಕಿರ್ಚಿದಕ್ಕೆ ನಿಲ್ಸೋದ್ ಬೇಡ, ಅಲ್ಲೇ ಉಯ್ಕೊಂತಾರೆ. ಏಯ್ ನಡಿ ಹೋಗೋ. ನಾನಾ ನಾನಾ ನಾನಾ. ಟ್ಯಾಬ್ಲೆಟ್ ಕೊಡು. ಇದೇನಕ್ಕೋ? ಮಲೇರಿಯಾಗೆ. ನಿಂಗೆ ಬಂತಾ? ಬರುತ್ತೇನೋ ಅಂತ. ನಿನ್ನ ಅಜ್ಜಿ ಆ ಟ್ಯಾಬ್ಲೆಟ್ ಕೊಡು, ಈ ಟ್ಯಾಬ್ಲೆಟ್ ಕೊಡು ಅನ್ಕೊಂಡು ಬೆಳಗ್ಗೆ ಎಲ್ಲ ಕಾಯಿಲೆ ಇವನಿಗೆ ಬಂದಿರೋ. ಅಯ್ಯೋ ದೇವ್ರೆ. ಮೈ ಫೋನ್. ಅಣ್ಣ ಅಣ್ಣ, ಏನಾದ್ರು ನಿಗರ್ಕೊಂಡ ಏನು? ಓ ಶಿಟ್. ನೀನ್ ಇಲ್ಲೇ ಇರೋ, ನಾನು ವಾಟರ್ ಬಾಟಲ್ ತಗೊಂಬರ್ತೀನಿ. ಏನಾಯ್ತು? ಬ್ರೋ ಬ್ರೋ, ಬದುಕಿದ್ದಾನೆ. ಏನಾಯ್ತು? ಕಚ್ಬಿಟ್ಟ ಕಣ. ಯಾಕೋ ಕಚ್ಚಿದ? ಮೆಂಟಲಿ ಡಿಸ್ಟರ್ಬ್ಡ್ ಪೇಷಂಟ್ ತಪ್ಪಿಸ್ಕೊಂಡು ಬಂದಿದ್ದಾನೆ. ಈ ತರ ಎಲ್ಲ ಹುಚ್ಚುನ ಬಿಡ್ತಾರಾ? ಸಾರಿ ಸಾರಿ. ಹುಚ್ಚ ಕಚ್ಚಿದ್ರೆ ನಂಗೂ ಹುಚ್ಚು ಹಿಡಿಯುತ್ತೇನೋ. ನಿನಗಾಗ್ಲೇ ಹುಚ್ಚಿದೆಯಲ್ಲೋ. ಏಯ್ ಆ ಗೇಮ್ ಮಾಡೋದನ್ನ ನಿಲ್ಸಿ ಮೊದಲು ಇವನಿಗೆ ಫಸ್ಟ್ ಏಡ್ ಮಾಡು. ಎಲ್ಲಿ ತೋರ್ಸು. ಈ ತರ ಕಚ್ಚಿದ್ನಲ್ಲೇ. ಬ್ಯಾಂಡೇಡ್ ಹಾಕ್ತೀನಿ ಬಾ. ಏನಾಗಲ್ಲ ತಾನೆ? ಏನೂ ಆಗಲ್ಲ, ನಾನು ಇದೀನಲ್ಲ. ಹುಚ್ಚ ಕಚ್ಚಿದ್ದಕ್ಕೆ ನನ್ನ ಹತ್ರ ಟ್ಯಾಬ್ಲೆಟ್ಸ್ ಇಲ್ಲ, ವಾಪಸ್ ಹೋಗೋಣ ಕಣೋ. ಈಗಾಗಲೇ ನುಂಗಿರೋ ಟ್ಯಾಬ್ಲೆಟ್ ಸಾಕು, ಮುಚ್ಕೊಂಡು ಕೂತ್ಕೋ. ಗಾಳಿ ಯಾಕೋ ಬೀಸ್ತಾನೆ ಇಲ್ವಲ್ಲ ಸೂರ್ಯ? ಅಣ್ಣ ಉರಿತಾ ಇದೆ ಕಣೆ, ಹುಷಾರು. ಅವನ್ ಬಾಯ್ ಹತ್ರ ನೀನ್ ಯಾಕೋ ಕೈ ಇಡಕ್ ಹೋದೆ? ಹೋಗಿದ ತಕ್ಷಣ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಕಣೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಭೂಮಾ ರೆಡ್ಡಿ ಅವ್ರ ಮನೆ ಎಲ್ಲಿದೆ? ಭೂಮಾ ರೆಡ್ಡಿನಾ? ಏನ್ ಕೆಲ್ಸನೋ? ಅವ್ರ ಮನೆ ಮದ್ವೆಗೆ ಬಂದಿದ್ವಿ. ಹಾಗ ಆ ಮನೆ ಅವ್ರಿಗೆ ಏನಾಗ್ಬೇಕು? ನಾವು ಹೋಗ್ತಾ ಇದ್ರೆ ಮದ್ವೆನೇ ನಿಂತೋಗುತ್ತೆ. ನಾನ್ ತೋರಿಸ್ತೀನಿ. ಅತ್ತ ನೀವೆಲ್ಲಿಗೆ? ಯೋ, ಅಣ್ಣನ್ಗೆ ಸೂರ್ಯನ್ ತರ ಬಲಗೈ ನಾನಾದ್ರೆ ಚಂದ್ರನ್ ತರ ಎಡಗೈ ಅವನು. ನಿಮ್ಗೆ ಕೊರೋನಾ ಭಯ ಇಲ್ವಾ? ಕೈ ತೊಳ್ಕೊಳ್ಳದೆ ಹೋದ್ರೆ ಕೊರೋನಾ. ನಮ್ಮ ಅಣ್ಣನ್ಗ ಭಯನೇ ಇಲ್ವಲ್ಲ. ಅಣ್ಣ ಅಷ್ಟಕ್ಕೂ ನಿಮ್ ಕೈಗಳು ಹೇಗೆ ಹೋಯ್ತು ಸರ್? ನಾನು ಹೇಳ್ತೀನಿ. ಬೆಳಗ್ಗೆ ಎದ್ರೆ ನಮ್ಮ ಅಣ್ಣ 3 ಕೈಗಳು 6 ಕಾಲ್ಗಳನ್ನ ಕಡಿಯೋ ಸಮಯ ಅದು. ಆ ದಿನ ನಾವು ನಮ್ಮ ಶತ್ರುಗಳಿಗೋಸ್ಕರ ಬಂಡೆ ಹತ್ರ ಕಾಯ್ತಾ ಇದ್ವಿ. ಆಗ ಅಣ್ಣ ಲೆಕ್ಕಾಚಾರಗಳನ್ನ ನೋಡ್ಕೋತಾ ಇದ್ರು. ಅಣ್ಣನ್ಗೆ ಕ್ರಿಕೆಟ್ ಅಂದ್ರೆ ಹುಚ್ಚು. ಒಂದು ದಿನಾನಾದ್ರೂ ಜಾತ್ರೆಯಲ್ಲಿ ಆಡಿ ಅದ್ರಲ್ಲಿ ಗೆಲ್ಬೇಕು ಅನ್ನೋದು ನಮ್ಮ ಅಣ್ಣನ ಆಸೆ. ಆಟ ಇಂಟ್ರೆಸ್ಟಿಂಗ್ ಆಗಿತ್ತು. ಅಣ್ಣ ರೆಪ್ಪೆ ಮುಚ್ಚದೆ ನೋಡ್ತಾ ಇದ್ದ. ಅಣ್ಣ, ಗಾಡಿಗಳು ಬರ್ತಾವೆ. ಅಣ್ಣ ಬರ್ತಾ ಇದ್ದಾನೆ. ಅಪ್ಪಾ, ಏನು ನೀನು? ಶತ್ರುಗಳು ಬರ್ತಾ ಇದಾರೆ ಅಂದ್ರೆ ಆಟ ನೋಡು ಅಂತೀಯಲ್ಲಣ್ಣ. ಅಣ್ಣ, ಏನು ನಾವ್ ಮಾಡಿದ ಪ್ಲಾನ್ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಣ್ಣ. ಏನು ಹೇಳ್ತಾ ಇದೀಯ ನೀನು? ಅಣ್ಣ, ನಮ್ ಶತ್ರುಗೆ ನಮ್ ಪ್ಲಾನ್ ಎಲ್ಲ ಗೊತ್ತಾಗಿದೆಯಂತೆ. ಹೇಗ್ ಸಾಧ್ಯ ಅಣ್ಣ?
ಕೊನೆ ಬಾಲು ಗಾಳಿಯಲ್ಲಿ ಹಾರ್ತು. ಏನು ಇವ್ರು? ಅಣ್ಣ, ಅಣ್ಣ, ಅವ್ರು ಬರ್ತಾನವ್ರೆ. ಚಂದ್ರು ಹಿಡ್ಕೊಳ್ಳೋ, ಬಿಡ್ಬೇಡ, ಹಿಡ್ಕೋ ಹಿಡ್ಕೋ ಎಷ್ಟು ಹೇಳಿದ್ರು ಕೇಳ್ದೆ. ಕ್ಯಾಚ್ ಹಿಡಿಯೋದಕ್ಕೆ ಅಣ್ಣ ಧೋನಿ ತರ ಎಗರಿದ್ರು. ಓಡ್ರಲೇ. ಅವ್ರು ಹಿಡ್ಕೊಂಡಿದ್ದು ಬಾಲ್ ಅಲ್ಲ, ಬಾಂಬು. ಹುಡುಗ ಔಟ್ ಆದ್ನಾ? ಇಲ್ಲ, ಅಣ್ಣ ಕೈಗಳನ್ನ ಕಳ್ಕೊಂಡ್ರು. ಆ ಬಾಂಬಿಂದ ಅಣ್ಣನ ಮುಖಾನೇ ಬದಲಾಗೋಯ್ತು. ಈ ಕಡೆ ನಡೆ. ರುದ್ರವರ ರೈಟ್ ಅಂತ ಇದೆ. ಇದು ಶಾರ್ಟ್ ಕಟ್. ಗಾಡಿ ನಿಲ್ಸು. ರಾಜಾರೆಡ್ಡಿ ಇವರು ಭೂಮಾರೆಡ್ಡಿ ಮನೆಗೆ ಬಂದಿದಾರಂತೆ. ಕರ್ಕೊಂಡು ಹೋಗೋಣ ಬಾ. ಇವನ್ ಯಾಕೆ? ಹೇ ರಾಮರೆಡ್ಡಿ, ಏನು ಡಾಕ್ಟರು, ಅಪ್ಪ ನಿನ್ ಮೇಲೆ ಗುರ್ರ ಅಂತ ಇದ್ದಾರೆ. ಏನ್ ಕಥೆ? ಅಣ್ಣ, ನೀನ್ ಹೇಳ್ತೀಯಾ ಇಲ್ಲ ನಾನ್ ಹೇಳ? ಅಪ್ಪಯ್ಯ 90 ದಿನದಲ್ಲಿ ಎದ್ ನಿಲ್ತಾರೆ ಅಂತ ಪ್ರತಿ ಸಲ ಸುಳ್ಳು ಹೇಳ್ತಾ ನಂಗೆ ಮೋಸ ಮಾಡ್ತಿಲ್ಲ ತಾನೆ? ಮುದ್ಕ ಮಂಚದ ಮೇಲೆನೆ ಶಿವನ್ ಪಾದ ಸೇರ್ಕೋತಾನೆ ಅಂತ ಊರೆಲ್ಲ ಮಾತಾಡ್ತಾ ಇದ್ದಾರೆ. ಏನ್ ಕತೆ? ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಅಣ್ಣ, ಕ್ಷಮಿಸ್ಬಿಡಣ್ಣ. ಇನ್ಮೇಲಿಂದ ಆತರ ಮಾಡಲ್ಲಣ್ಣ, ಮಾಡಲ್ಲಣ್ಣ. ಅಪ್ಪ ಹಿಂಗೆ ಕಾಯಿಲೆ ಕಡಿಮೆ ಮಾಡು ಅಂತ ಅಂದ್ರೆ ಊರಲ್ಲಿರೋ ಜನರಿಗೆ ನಮ್ಮ ಮೇಲಿನ ಭಯ ಕಡಿಮೆ ಮಾಡ್ತಾ ಇದೀಯಾ? ಯಜಮಾನ್ರು ಎದ್ದು ಓಡಾಡೋ ತನಕ ನಾನು ಈ ಕಾಲನ ಬಿಡೋದಿಲ್ಲಣ್ಣ, ಬಿಡಲ್ಲಣ್ಣ, ಬಿಡಲ್ಲಣ್ಣ. ಬಿಡ್ಬೇಡ. ಅಣ್ಣ, ಯಾರನ್ನ ಕರ್ಕೊಂಬಂದಿದ್ದೀನಿ ನೋಡಿ. ಭೂಮಾರೆಡ್ಡಿ ಮನೆಗೆ ಮದ್ವೆಗೆ ಬಂದಿದಾರಂತೆ. ಅಂದ್ರೆ ಇದು ಭೂಮಾರೆಡ್ಡಿ ಮನೆ ಅಲ್ವಾ? ಭೂಮಾರೆಡ್ಡಿ ಬಂಧುಗಳ ಆ ಮದ್ವೆಗೆ ಏನ್ ಉಡುಗೊರೆ ಕೊಡಬೇಕು ಅಂತ ಯೋಚಿಸ್ತಾ ಇದ್ದೆ. ಸಮಯಕ್ಕೆ ಸರಿಯಾಗಿ ತಂದಿದೀಯಾ? ಪರವಾಗಿಲ್ಲ ಸರ್, ನಾವು ಅಡ್ರೆಸ್ಸು ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡೆ ಹೊರಟೋಗ್ತೀವಿ. ಅವಸರ ಏನಕ್ಕಪ್ಪ, ನಮ್ ಸತ್ಕಾರನ ಸ್ವೀಕರಿಸ್ಕೊಂಡೇ ಹೋಗು. ಯಾಕೋ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಪಾಯಿಂಟ್ ಬಾ. ಯಪ್ಪ, ನಿಮ್ಗಲ್ಲ ಸರ್. ಇವ್ರಿಗೆ ಮಾಡಿರೋ ಸತ್ಕಾರನ ನೋಡಿದ್ರೆ ನಾವೇ ಮಾಡಿರೋದು ಅಂತ ಭೂಮಾರೆಡ್ಡಿ ಗೊತ್ತಾಗ್ಬೇಕು. ಹೀಗ್ ಧಮ್ಕಿ ಹಾಕೋರ್ನ ತುಂಬಾ ನೋಡಿದೀನಿ. ಹೋಗ ಕಡೆ. ಬನ್ರಲೇ.
ಅವರೆಲ್ಲಿಗೆ ಹೋಗ್ತಾರೆ? ಮದ್ವೆಗ್ ತಾನೆ ಹೋಗ್ಲಿ. ಮದ್ವೆ ಗಂಡು ಕೊನೆಗೆ ಇಲ್ಲಿಗೆ ಬರ್ಬೇಕು ತಾನೆ. ಈಗ್ಲಾದ್ರೂ ನನ್ನ ಮಾತು ಕೇಳೋ ಬಾರಪ್ಪ ಹೋಗೋಣ. ಸುಮ್ಮನೆ ಎಷ್ಟು ಮಿಸ್ಸು, ಆಲ್ಮೋಸ್ಟ್ ಸತ್ಯ ಅನ್ಕೊಂಡೆ. ರಾಯಲ್ ಸೀಮೆ ಅಂದ್ರೆ ಕತ್ತಿ ಬಾಂಬು ಅಂತಾರೆ, ಇದೇನ್ ಇಷ್ಟೊಂದು ಬೋರಿಂಗ್ ಆಗಿದೆ? ನಮ್ಗೆ ಈ ತರ ಅಂದ್ರೆ ಕಲ್ಯಾಣಿ ಹೇಗಿರ್ತಾನೋ. ಅವ್ನ್ ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ನೋಡಕ್ಕ ಇಲ್ಲಿಂದ ಇಲ್ಲಿ ತನಕ ನಮ್ದೇ ಗದ್ದೆ. ರಿಲ್ಯಾಕ್ಸ್ ಏನು ಆಗಲ್ಲ, ಸುಮ್ನೆ ಇರು. ನೋಡು ನೋಡು. ಕಲ್ಯಾಣ್, ಏಯ್ ಕಲ್ಯಾಣ್, ಏಯ್ ಕಲ್ಯಾಣ್, ಏಯ್ ಕಲ್ಯಾಣ್, ಎಲ್ಗೆ? ಕಲ್ಯಾಣ ನೋಡ್ಬೇಕು. ನಿಂತ್ಕೊಳ್ರು. ಕಲ್ಯಾಣ್ ಕಣ್ಣೆಲ್ಲಿಟ್ಕೊಂಡಿದ್ಯಾ? ಗುದ್ದಾಕೆ ಬರ್ತೀಯಲ್ಲ. ನಿನ್ಗೇನ್ ಗುದ್ದಿಲ್ಲ ತಾನೆ? ಸೈಡ್ ಹೋಗು. ನಮ್ ನಂದಿನಿ ಅಮ್ಮಂಗೆ ಬೈತಾ ಇದ್ಯಾ? ಏಯ್ ಕಲ್ಯಾಣ ಕರೀರೋ ಫಸ್ಟ್. ಯಾರು ನೀನು? ಯಾರು ಬೇಕು? ಮ್ಯಾರಿಯೋ. ಏನೋ ನಿನ್ನನ್ನು ಬಲಿ ಕೊಡ್ತಿದಾರಾ? ರಿಚುವಲ್ ಮ್ಯಾನ್. ಲೋ, ನಾವು ಬರೋ ದಾರಿಲಿ ಏನ್ ನಡೀತು ಗೊತ್ತಾ? ಮ್ಯಾಗಿ. ಕಂಗ್ರಾಚುಲೇಷನ್ಸ್, ಫೈನಲಿ ಮದ್ವೆ ಆಗ್ತಿದ್ಯಲ್ಲ ನೀನು. ಹಾ, ಏನು ಇವಳು ಮುತ್ತೆಲ್ಲ ಕೊಡ್ತಾ ಇದ್ದಾಳೆ? ಅಯ್ಯೋ ನಿಂಗೇನೈತೆ? ನಮ್ ಜಗತ್ತಿಗೆ ಬಂದ್ ಮನುಷ್ಯರ ಹತ್ರ ಮಾತಾಡ್ತಾ ಇದ್ಯಾ? ಚಾರ್ಜ್ ಖಾಲಿ ಆಯ್ತು, ಜಾಗ ಬಿಡ. ಲೋ, ಯಾರೋ ವೀರರೆಡ್ಡಿ ಅಂತ ಕಣೋ. ನಿಮ್ಮ ಮಾವನ ಹೆಸರು ಹೇಳಿದ ತಕ್ಷಣ ನಮ್ಮನ್ನ ಸಾಯ್ಸಕ್ ಬಂದಿದ್ರು ಗೊತ್ತಾ? ವೀರರೆಡ್ಡಿ ಯಾರು? ಅದು ವೀರರೆಡ್ಡಿ ಅವರಾ? ಅದೇನಿಲ್ಲ ಬಿಡಿ, ಹಾಗೇನೋ ತಮಾಷೆ ಮಾಡಿರ್ತಾರೆ. ತಮಾಷೆನಾ? ಅವನ್ ಕತ್ತಿ ಬಿಸಾಕಿದಕ್ಕೆ ನನ್ ಕತ್ತು ಮಿಸ್ ಆಗಿ ಬಾಳೆಗೊನೆ ಕಟ್ಟಾಯ್ತು. ಅವ್ರೇನೋ ಕಟ್ ಮಾಡ್ಬೇಕಾದ್ರೆ ನೀನೇನೋ ಮಾಡ್ತಾ ಇದ್ದೆ ಅಲ್ಲಿ. ಏಯ್ ನಂಬೋ, ನನ್ ಕಣ್ಣಾರೆ ನೋಡಿದೆ, ನಿಜ ಕಣೋ. ಹೇಗೆ ನೀನು ಕಣ್ ಕಾಣಿಸಲ್ವಲ್ಲ? ಏಯ್ ಚಿಲ್ ಕಣೋ, ನೀನು ಸಮರಸಿಂಹ ರೆಡ್ಡಿ ಕಾಲದಲ್ಲಿದ್ಯಾ? ಇದು ಅರ್ಜುನ್ ರೆಡ್ಡಿ ಟೈಮ್ ಬ್ರೋ. ಇವ್ರನ್ನ ನೋಡು, ಒಂದಿರ್ಬೇಕು ಹಾನಿ ಮಾಡಲ್ಲ, ಅಷ್ಟು ಒಳ್ಳೆಯವರು. ಮತ್ತದೇನು? ಅದು ಬಲಿ ಕೊಡಕ್ಕಲ್ಲ, ದಾನ ಮಾಡಕ್ಕೆ. ದಾನ ದಾನ, ಗೋದಾನ ಇಲ್ವಾ? ಆತರ ಮೇಕೆದಾನ. ಮೇಕೆದಾನ? ಮೇಕೆದಾನ ಏನೋ ಮೈದಾನ. ಮಾವ, ನನ್ ಫ್ರೆಂಡ್ಸ್ ಮದುವೆಗೆ ಬಂದಿದ್ದಾರೆ. ಆಹಾ, ಈ ಹುಡುಗಿ ಎಲ್ಲ ಹೇಳಿದಾಳೆ, ಬಹಳ ಬುದ್ಧಿವಂತೆ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಕಣ್ರಪ್ಪ. ಕಸಿರೆಡ್ಡಿ, ಇವ್ರು ಇರೋದಕ್ಕೆ ಜಾಗ ತೋರ್ಸು. ಆಗ್ಲಿ ಯಜಮಾನ್ರೆ, ಬಾತಮ್ಮ. ಅಳಿ ಅಂದ್ರೆ ಬೇಗ ರೆಡಿಯಾಗಿ. ಸರಿ ಮಾವ. ಏಯ್ ಲೋ, ಮೊದ್ಲಿ ಕೋಡ್ ಫಿಕ್ಸ್ ಮಾಡೋ, ನಾವು ಹೊರಡ್ತೀವಿ. ಫ್ರೆಶ್ ಆಗಿ ಬಾರೋ, ನಾನು ನೋಡ್ಕೊತೀನಿ. ಏ ಮ್ಯಾರಿಯೋ, ಬಾರೋ. ಕಾಫಿ? ನನಗೆ ಬೇಡ. ಕಾಫಿ ಮಾ, ಕಾಫಿ. ಕಾಫಿ. ತೋರ್ಸು, ಆ ಕೈ ತೋರ್ಸು. ತುಂಬಾ ಸಕ್ಕತ್ತಾಗಿದೆ. ನಿಮ್ಗೊಂದ್ ಜೋಕ್ ಹೇಳ? ಲೋ ಕಲ್ಯಾಣ್, ವರ್ಕ್ ಫಿನಿಶ್ ಮಾಡಾಯ್ತಾ? ಏನೋ ಇದು? ಚಿಲ್ ಕಣೋ, ಬಗ್ತಾನೆ. ಇದು ನೋಡು, 1 ಗಂಟೆ ಇದ್ರೆ ಕೆಂಪಗ್ ಬರುತ್ತಂತೆ. ಕೆಂಪಗೆ? ಏ ಹುಡ್ಗ, ಇಲ್ ಬಾ, ಊಟ ಮಾಡುವಂತೆ ಬಾ. ಕೂತ್ಕೋ. ಕೋಳಿ ಕಾಲು, ಬೋಟಿ ಫ್ರೈ, ರಾಗಿ ಮುದ್ದೆ. ನಾಚಿಕೆ ಬಿಟ್ಟು ತಿನ್ನು, ತಿನ್ನು. ತಗೋ ತಗೋ. ನಮ್ ಹುಡ್ಗನು ನೀನು ಪಟ್ನದಲ್ಲಿ ಏನ್ ಮಾಡ್ತೀರಾ? ಐ ಆಮ್ ಅ ಗೇಮ್ ಡಿಸೈನರ್. ಹಿ ಇಸ್ ಅ ಪ್ರೋಗ್ರಾಮರ್. ಇವನು ಆನಿಮೇಟರ್. ಇವನು ಟೆಸ್ಟರ್. ಏನ್ ಹೇಳ್ತಾವನಮ್ಮಿ ಅವನು? ಮಕ್ಳ ಆಡಕ್ಕೆ ಆಟ ತಯಾರು ಮಾಡ್ತಾರಂತಮ್ಮ. ಆಗ್ಲೇ ಗಡ್ಡ ಮೀಸೆ ಬಂದಿದೆ, ಮಕ್ಳಾಟ ಯಾಕೆ? ಏನಾದ್ರೂ ಕೆಲಸ ಮಾಡಬಾರ್ದಾ? ಆಟ ತಯಾರಿಸೋದು ಕೂಡ ಒಂದು ಕೆಲಸನೇ. ಅಷ್ಟಕ್ಕೂ ನಿಮ್ಮ ಮೊಮ್ಮಗ ಸಿಟಿಲ್ ಮಾಡ್ತಿರೋದು ಅದನ್ನೇ. ನನ್ ಮೊಮ್ಮಗ ಯಾಕೆ ಪಟ್ನಕ್ಕೆ ಹೋಗಿ ಕೆಲಸ ಮಾಡ್ಬೇಕು? ಮನೆ ಅಳಿನಾಗ್ ಬಂದ್ರೆ ರಾಜನ್ ತರ ಇರ್ತಾನಲ್ಲ. ಎಲ್ಲಿ ಇವನು? ಪುಷ್ಕಲ, ನಿನಗೊಂದ್ಸರಿ ಮುತ್ ಕೊಡ್ಲಾ? ಮದ್ವೆ ಆದ್ಮೇಲೆ. ಸರಿ,
ಮುಟ್ಲಾ? ಎಲ್ಲ ಮದ್ವೆ ಆದ್ಮೇಲೆ. ಅಟ್ಲೀಸ್ಟ್ ನೀರ್ ಕೊಡ್ತೀಯಾ? ಎಲ್ಲ ಮದ್ವೆ ಆದ್ಮೇಲೆ. ನೀರು ಕೂಡ ಮದ್ವೆ ಆದ್ಮೇಲಂತೆ ನಾಟಿ. ನಿನ್ನಜ್ಜಿ ಇರೋ ಮಾಡು ಮಗನೇ ಮಾಡು. ಸಿಗ್ನಲ್ಸ್ ಇಲ್ಲ. ಎಲ್ ಸಿಗತ್ತೆ? ವೀರ ರೆಡ್ಡಿ ಅವ್ರ ಊರಲ್ಲಿ. ನೋಡ ಸರಿಯಾಗಿ ಮಾಡು. ಅಂದ್ರೆ ದೇವಸ್ಥಾನಕ್ಕೆ ಹೋಗೋಣವಾ? ಸರಿ ಮಾವಾ, ಬನ್ನಿ. ಇಟ್ಕೊಳ. ಲೋ, ಈ ಕೆಲ್ಸ ಆದ್ಮೇಲೆ ನಿನ್ ಮದ್ವೆ ನೆನ್ಪಿಟ್ಕೋ. ಬಂದ್ಮೇಲೆ ಮಾಡ್ತೀನಿ ಬಿಡು. ಬಾ ಬಾರೋ. ಮತ್ತೆ ಏನಾಯ್ತು? ಲೈ, ಐ ನೀಡ್ ಟು ಗೋ ಟು ಹಾಸ್ಪಿಟಲ್ ಕಣೋ. ನಾನು ಊರಿಗೆ ಹೋಗ್ತೀನಿ. ಬೇಕಾದ್ರೆ ಹೋಗು. ಬಾ ಪುಷ್ಕಲ ಬಾ. ಹುಡುಗಿರೆಲ್ಲ ನನ್ನೇ ನೋಡ್ತಾ ಇದಾರೆ ಕಣೋ. ನಿನ್ನಲ್ಲ ಕಣೋ. ಚೆನ್ನಾಗಿದೆ ಕಣೆ. ಮದ್ವೆ ಹುಡುಗನ್ ನೋಡು, ಮೇಕೆ ಕಟ್ಟ ಬಿಟ್ಕೊಂಡವನೆ. ನನ್ನೆ 25 ವರ್ಷ ಆದ್ಮೇಲೆ ಆಗ್ತಿರೋದಲ್ವಾ, ಅಷ್ಟು ಮಾತ್ರ ಇರ್ಲೇಬೇಕು. ಪುಷ್ಕಲ ಇರು, ಫಸ್ಟ್ ಟೈಮ್ ಹೋಗ್ತಾ ಇದೀವಿ, ಒಟ್ಟಿಗೆ ಬನ್ನಿ. ನಡಿ. ಕಲ್ಯಾಣ್. ಫ್ರೆಂಡಾ? ಹಾ. 5 ಅಡಿ ಉದ್ದ ಇರ್ತಾನೆ. ಕೆಲಸ ಆಗಿದ ತಕ್ಷಣ ಫೋನ್ ಮಾಡಿ. ಶವದ ಪೆಟ್ಟಿಗೆ ಮಾಡಲಾಗುವುದು. ಮ್ಯಾರಿಯೋ, ಯಾವಾಗ್ಲೂ ಅವಳ ಹತ್ರ ಗುದ್ದಾಡ್ತಾ ಇರ್ತಿಯಲ್ಲೋ. ನಿನ್ಗೇನಾದ್ರೂ ಇಷ್ಟ ಆದ್ರೆ ಹೇಳು, ಮಾವನ ಹತ್ರ ಮಾತಾಡ್ತೀನಿ. ಚಿಚಿ ಅದಾ? ಯಾವನು ಬಂದು ಕಾರ್ಡ್ ಕೊಟ್ಟ. ಅದಿರ್ಲಿ ಬಾರೋ, ಎಲ್ರು ವೇಟ್ ಮಾಡ್ತಾ ಇದಾರಲ್ಲಿ. ಹಾರುವ ಹರಿ ಹರಿ ಸೇರುವ ಸಿಕ್ಕಿದ್ದೆಲ್ಲ ದೋಚಿಕೋ, ದೋಚಿದ್ದೆಲ್ಲ ಪಾಚಿಕೋ, ಕಾರು ಬಂಗ್ಲೆ ಕೊಂಡುಕೋ, ಲೈಫ್ ನಿಂದೆ ಮಜಾ ಮಾಡು. ಮುದ್ದು ಬಂಗಾರ, ನನ್ನ ಮುದ್ದು ಬಂಗಾರ, ಮುದ್ದು ನಿಂಗೆ ಲಾಲಿ, ಚಂದ ನಿಂಗೆ ಲಾಲಿ, ಹಾಡಲ ಕಂದನಿ ನನ್ನ ಮುದ್ದು ಲಾಲಿ. ಮುದ್ದು ನಿಂಗೆ ಲಾಲಿ. ನೀವು ದೇವಸ್ಥಾನಕ್ಕೆ ಹೋಗಿಲ್ವಣ್ಣ? ಏನೋ ಮಂಟಿನೋ ಕೆಲಸ ಮಾಡ್ದಣ್ಣ. ಯಜಮಾನ್ರ ಹತ್ರ ಹೇಳ್ಬೇಡಣ್ಣ, ಕಾಲು ಮುಗಿತೀನಣ್ಣ. ಆಗೋ, ಈ ಗೆಜ್ಜೆ ನೀವೇ ಇಟ್ಕೊಳ್ಳಿ, ಈ ಬಾಲೆನೂ ನೀವೇ ಇಟ್ಕೊಳ್ಳಿ. ಎಲ್ಲ ನಿನಗೆ ಕೊಟ್ಬಿಟ್ರೆ ನನ್ಗೇನು ಉಳಿಯುತ್ತಣ್ಣ? ಅಯ್ಯ ನಮಸ್ಕಾರ. ನಮಸ್ತೆ ಅಯ್ಯನವ್ರೆ. ಜೋಡಿ ತುಂಬಾ ಚೆನ್ನಾಗಿದೆ. ವಧುವರರ ಹೆಸರಲ್ಲಿ ಅರ್ಚನೆ ಮಾಡಿ. ಹಾಗೆ ಆಗ್ಲಿ. ಈ ಹುಡುಗಿ ನಮ್ ಬುಕ್ಕಾರೆಡ್ಡಿ ಮಗಳು, ಮದ್ವೆಗೆ ಬಂದಿದ್ದಾಳೆ. ಸಂತೋಷ. ದೇವಸ್ಥಾನದ ನಿಯಮದ ಪ್ರಕಾರ ಮದ್ವೆ ಆಗೋ ಜೋಡಿಗಳಿಗೆ ಈ ದೇವಸ್ಥಾನದ ಚರಿತ್ರೆ ಬಗ್ಗೆ ಒಂದ್ಸಲ. ದ್ವಾಪರ ಯುಗದಲ್ಲಿ ಗಂಗಾದೇವಿ ಭೂ ಪ್ರದಕ್ಷಿಣೆ ಮಾಡೋವಾಗ ಆಕಸ್ಮಿಕವಾಗಿ ಒಂದ್ ಗುಹೆ ಒಳಗೆ ಪ್ರವೇಶ ಮಾಡಿದ್ರಂತೆ. ಆ ಜಾಗದಲ್ಲಿ ಪ್ರಜ್ವಲಿಸ್ತಾ ಇರೋಂತ ಶಿವಲಿಂಗನ ನೋಡಿ ತನ್ಮಯರಾದ್ರಂತೆ. ಆ ದಿನದಿಂದ ಸ್ವಾಮಿಗೆ ನಿತ್ಯಾಭಿಷೇಕ ಮಾಡ್ಕೊಂಡು ಆ ತಾಯಿ ಇಲ್ಲೇ ನೆಲೆಸಿದಾಳೆ. ಆ ಅದ್ಭುತನ ದರ್ಶನ ಮಾಡಿದಂತ ಪ್ರಜೆಗಳು ಈ ಮೃತ್ಯುಂಜಯ ಸ್ವಾಮಿಗೆ ವಿಶೇಷವಾದ ಶಕ್ತಿ ಇದೆ ಅಂತ, ಮತ್ತೆ ಈ ಗಂಗಾಜಲ ಅಮೃತ ಸಮಾನ ಅಂತ ನಂಬ್ಕೊಂಡಿದ್ದಾರೆ. ಈ ಲಿಂಗದ ವಿಶೇಷತೆ ತಿಳ್ಕೊಂಡ ರೆಡ್ಡಿ ಮಹಾರಾಜರು 16ನೇ ಶತಮಾನದಲ್ಲಿ ಈ ದೇವಸ್ಥಾನನ ನಿರ್ಮಿಸಿ ಪ್ರಜೆಗಳಿಗೆ ದರ್ಶನ ಮಾಡೋ ರೀತಿ ಮಾಡ್ಕೊಟ್ಟಿದ್ದಾರೆ. ಓಂ ನಮಸ್ತೇಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಯಜಮಾನ್ರೆ ತಗೊಳ್ಳಿ, ಈ ತಾಂಬೂಲನ ನಿಮ್ ಬೀಗ್ರಿ ಕೊಡಿ.
ಏನಪ್ಪ ನಿಮ್ ತಂದೆ ತಾಯಿ? ಐನೋರೆ ಅದೇನು ಅಂದ್ರೆ ಇವನು ಕೊಡಿ. ಲೋ ಏನು ಇದು? ಲೋ ಬೇಡ ಕಣೋ. ನೀನ್ ಇರೋ, ನನ್ನ ಮಾತು ಕೇಳು. ಹೊಡಿಲಿ ಬೈಲಿ ಎಲ್ಲನೂ ಇವನೇ ನನ್ಗೆ. ತಗೋ ತಗೊಳಪ್ಪ. ಧ್ರುವಂತೆ ರಾಜವರುಣೋ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಾಶ್ಚಾಗ್ನಿಚ ರಾಷ್ಟ್ರಂ ದಾರಾಯ ಚಂ ಧ್ರುವಂ ನಿಶ್ಚಯ ತಾಂಬೂಲ ಮುಹೂರ್ತೋಸ್ತು ಸುಮುಹೂರ್ತೋಸ್ತು. ಹಾ ಜಸ್ಟ್ ಇವಾಗ್ಲೇ ದೊಡ್ಡ ಮನುಷ್ಯ ಆದ. ಮುಖ ನೋಡ್ಕೋ. ಎಲ್ಲಿದೆ ಈಗ? ದೇವಸ್ಥಾನದಲ್ಲಪ್ಪ. ದೇವಸ್ಥಾನದಲ್ಲಿ ನಿಂಗೇನೋ ಕೆಲಸ? ಕಲ್ಯಾಣದ ಮದ್ವೆ. ಮದ್ವೆನಾ? ಎಲ್ಲಿ? ಕರ್ನೂಲಲ್ಲಿ. ಹಲೋ ಹಲೋ. ವೀರಾರೆಡ್ಡಿ ಏನ್ ಪೂಜಾರೆ, ಏರ್ಪಾಡೆಲ್ಲ ಹೇಗ್ ನಡೀತಾ ಇದೆ? ಯಜಮಾನ್ರೆ, ಏನೋ ನಿಮ್ ದಯೆಯಿಂದ ಈ ಜಾತ್ರೆ ಚೆನ್ನಾಗೇ ನಡೀತಾ ಇದೆ ಯಜಮಾನ್ರೆ. ನಾನ್ ಕೇಳ್ತಾ ಇರೋದು ಭೂಮಾರೆಡ್ಡಿ ಮನೆ ಮದುವೆ ಬಗ್ಗೆ. ಮುಂದೆ ನಿಂತ್ಕೊಂಡ್ ಮಾಡ್ತಾ ಇದೆಯಂತೆ ಯಜಮಾನ್ರೆ. ಅವನ ಅಳಿಯನ್ ಶ್ರಾದ್ದ ಕೂಡ ನೀನೇ ಮಾಡುವಂತೆ ಬಿಡು. ಪರಮೇಶ್ವರ, ಪುಷ್ಕಲ, ನೀನ್ ಮುಂದೆ ಹೋಗ್ತಾ ಇರು, ನಾನು ಹಿಂದೆ ಬರ್ತಾ. ದರ್ಶನ ಚೆನ್ನಾಗಿತ್ತಲ್ಲ? ಏನೋ ಏನಾದ್ರೂ ಪರ್ಸನಲ್ಲ? ಪರವಾಗಿಲ್ಲ ಹೇಳು. ಏಯ್, ನಾನು ಹೇಳೋದನ್ನ ತುಂಬಾ ಹುಷಾರಾಗಿ ಕೇಳು. ನಿನ್ ಮಾವ ನೀನ್ ಅನ್ಕೊಂಡ್ರಷ್ಟು ಒಳ್ಳೆಯವನಲ್ಲ ಕಣೋ. ಆ ವೀರಾರೆಡ್ಡಿ ಜೊತೆ ಒಬ್ರನ್ನೊಬ್ರು ಸಾಯಿಸ್ಕೊಳ್ಳೋಷ್ಟು ದ್ವೇಷ ಇದೆಯಂತೆ. ಚಿಲ್ ಕಣೋ, ಆತರ ಏನಾದ್ರೂ ಇದ್ರೆ ಮಾವ ನನ್ಗೆ ಹೇಳ್ತಿದ್ರು ತಾನೆ. ಏಯ್, ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳೋ. ಈ ಮನೆ ಅಳಿಯನ್ನ ಮದುವೆ ಆಗ್ತಿದಂಗೆನೆ ಹಸೆ ಮನೆ ಮೇಲೆ ಸಾಯಿಸ್ತೀನಿ ಅಂತ ವೀರಾರೆಡ್ಡಿ ಶಪಥ ಮಾಡಿದಾನಂತೆ. ಆ ವಿಷಯ ಊರವ್ರೆಲ್ಲರಿಗೂ ಅಲ್ಲದೆ ಇಡೀ ಮನೆಯವರೆಲ್ಲರಿಗೂ ಗೊತ್ತಿದೆ ಕಣೋ, ನಿನ್ನೊಬ್ಬನಿಗೆ ಬಿಟ್ಟು. ನನ್ ಮದ್ವೆಲಿ ಬ್ಯುಸಿ ಆಗಿದ್ದೀನಿ, ನೀನ್ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದೆಯಾ ತಾನೆ ಇವೆಲ್ಲ? ನಮ್ಮವರೆಲ್ಲ ಹೇಳಿದ್ರಲ್ಲೋ ಆ ವೀರಾರೆಡ್ಡಿ ದೊಡ್ಡ ಜೋಕರ್ ಅಂತ. ಜೋಕರ್ ಅವನಲ್ಲ ಕಣೋ, ನೀನು. ಈ ಮನೆಯವರೆಲ್ಲರೂ ಸೇರಿ ನಿನ್ನ ಜೋಕರ್ ಮಾಡ್ತಾ ಇದಾರೆ ಕಣೋ. ಸತ್ರು ನಾನಿಲ್ಲೇ, ಬದುಕುದ್ರು ನಾನಿಲ್ಲೇನೆ. ಸತ್ರು ನಾನಿಲ್ಲೇನೆ, ಬದುಕುದ್ರು ನಾನಿಲ್ಲೇನೆ. ಏನ್ ಬೇಕಾದ್ರೂ ಮಾಡ್ಕೋ, ನಾನಂತೂ ಇಲ್ಲೇ ಇರ್ತೀನಿ. ಈಗ ಹೋಗಿ ಡ್ಯಾನ್ಸ್ ಮಾಡ್ತೀನಿ. ಪುಷ್ಕಲ, ನಾನ್ ಬಂದೆ ಕಣೆ. ನೋಡಕ್ ಮನೆ ತುಂಬಾ ಕೆಲಸದವ್ರಿದ್ದಾರೆ, ನೀರ್ ಕೊಡೋದಿಕ್ಕೆ ಒಬ್ಬ ನನ್ ಮಗನೂ ಗತಿ ಇಲ್ಲ. ಕನಕ, ಏ ಕನಕ್, ಇವಳೇನ್ ಮಾಡ್ತಾವಳಲ್ಲಿ? ಏ ಕನಕ, ನಾಳೆ ಬೆಳಗ್ಗೆ ಬಾ, ಕಾಲ್ ಮುರಿತೀನಿ ನಿನ್ಗೆ. ಏನ್ ಇವಳು ಈ ಕಡೆ ಬರ್ತಾ ಇದ್ದಾಳೆ? ಏನೇನು ಈ ಕಡೆ ಬಂದಿದ್ಯಾ? ಏನ್ ಕೆಲ್ಸ ಇಲ್ಲ ಅನ್ಸುತ್ತೆ. ನಡಿ ನಡಿ. ಈ ಸಂಜೆ ಏನೋ ಇನ್ನು ಕಲ್ಯಾಣ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಪಾಪ ಕಣೆ ಅವನು, ಅವನ ಮಾಯಕ. ಎಲ್ಲ ಗೊತ್ತಿದ್ದು ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ.
ಈ ಮದುವೆ ನಡೆದ್ರೆ ವೀರ ರೆಡ್ಡಿಯನ್ನ ಸಾಯಿಸ್ತಾನೆ. ಒಂದ್ ವೇಳೆ ನಿಲ್ಸಿದ್ರೆ ಬುಮ್ಮ ರೆಡ್ಡಿ ನಮ್ಮನ್ನೆಲ್ಲ ಸಾಯಿಸ್ತಾನೆ. ಆದ್ರೆ ಈ ಮದ್ವೆ ಅದಾಗದೆ ನಿಂತೋದ್ರೆ ಅದ್ ಹೇಗೆ? ಪುರೋಹಿತರನ್ನ ಕಿಡ್ನಾಪ್ ಮಾಡೋದು. ವರನ ಕರ್ಕೊಂಡ್ ಬಂದ್ರಪ್ಪ. ಇನ್ನೊಬ್ಬನ್ ಕರೆಸಿ ಮಾಡಿಸ್ತಾರೆ. ಎಣ್ಣೆ ಚೆಲ್ಲಿ ಕಲ್ಯಾಣ್ ಕಾಲ್ ಮುರ್ದ್ ಬಿಡೋಣ. ಆಹಾ ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತ. ನಾವು ಪ್ಲಾನ್ ಮಾಡ್ಬೇಕಿರೋದು ಕಲ್ಯಾಣ ಸೇವ್ ಮಾಡೋದಕ್ಕೆ, ಸಾಯಿಸೋದಕ್ಕಲ್ಲ. ಮುದ್ಕಿನ ಮುಗ್ಸಿದ್ರೆ ನಿನಗ ವಿಡಿಯೋ ಗೇಮ್ಸ್ ಆಡಿ ಆಡಿ ವೈಲೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಕಣೆ. ಕಲ್ಯಾಣ್ಗೆ ಅಫೇರ್ಸ್ ಇದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಮದ್ವೆ ಬಟ್ಟೆನೆ ಹರಿದ್ರೆ, ಮಾಂಗಲ್ಯನೇ ಕದ್ಬಿಟ್ರೆ, ಊಟದಲ್ಲಿ ಹಲ್ಲಿ ಹಾಕ್ಬಿಡೋಣ. ಉಪಯೋಗ ಆಗುವಂತ ಐಡಿಯಾ ಒಂದಾದ್ರೂ ಹೇಳ. ನಾಳೆ ಒಂದ್ ಮದ್ವೆಲಿ ಡ್ಯಾನ್ಸ್ ಮಾಡು. ಅಷ್ಟಕ್ಕೂ ಆ ವೀರ ರೆಡ್ಡಿ ಬಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ಈಗ ಮಲ್ಕೋ. ಇವಳ ಮಾಡಿಲ್ಲ ಕಣೋ. ಏನಾಯ್ತು ಮಾವ? ಅಲ್ಲಿ ಅಂದ್ರೆ ಏನಾಯ್ತು? ನಂದಿನಿ ಏನಾಯ್ತಮ್ಮ? ಏನಕ್ಕೆ ಹಾಕಿರ್ತಿದ್ಯಾ? ನನ್ ಬಟ್ಟೆ ಬದಲಾಯಿಸಿ ರೂಮಿಗೆ ಬಂದ್ರೆ ಈ ಅಪ್ಪಿ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾನೆ. ಏಯ್ ಕಲ್ಯಾಣ್, ಕತ್ತಿ ಕತ್ತಿ ನೋಡಿ ದೊಡ್ಡ ಯಜಮಾನ್ರೆ, ನಿಮ್ ಮುಂದೆನೆ ಕತ್ತಿ ಕತ್ತಿ ಅಂತ ಹೇಳ್ತಾ ಇದ್ದಾನೆ. ನಮ್ಮನೆ ಹುಡುಗಿ ಮೇಲೆ ಕಣ್ಣು ಹಾಕ್ತ್ಯಾ? ಮಾವ 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 ಅವ್ನು ಬಂದು ನಾನ್ ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ದಯವಿಟ್ಟು ಅವನ್ನ ಬಿಟ್ಬಿಡಿ, ಇನ್ನೊಂದ್ಸರಿ ಈ ತರ ಆಗಲ್ಲ. ಅಳಿ ಅಂದ್ರೆ ನಿಮ್ಮ ಕಡೆ ಅವನು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ತಲೆ ತೆಗಿತಿದ್ದೆ. ನಡೀರೋ. ಏನೋ ಇದು? ಏನ್ ನಡೀತು? ಈ ಹುಡುಗಿ ಬೇಕು ಅಂತ ನನ್ನ ಸಿಗಾಕ್ಸಿ ಹೇಳ್ಕಣೋ. ಏನಂದೆ ನೀನು? ಆಪಲ್ ಹೋಗಿ ನ್ಯೂಟನ್ ತಲೆ ಮೇಲೆ ಬಿದ್ದಿದ್ದೆ ಹೊರತು ನ್ಯೂಟನ್ ಹೋಗಿ ಆಪಲ್ ಮೇಲೆ ಬೀಳಿಲ್ಲ. ಕತೆ ಹೇಳ್ತಾ ಇದ್ಯಾ? ಕಸಿರಡ್ಡಿ ಕಣೋ. ವಾಟ್ ದ ಟಕ್ ಡಿಡ್ ಹಿ ಜಸ್ಟ್ ಸೇ? ಯಾಕೋ ಈ ತರ ಮಾಡ್ದೆ? ಅದು ನಿನಗೆ ಹೇಳಿದ್ರೆ ನೀನು ನಂಬ್ತಿರ್ಲಿಲ್ವಲ್ಲ, ಅದಕ್ಕೆ ವಿಡಿಯೋ ಮಾಡಿ ತೋರ್ಸೋಣ ಅಂತ. ನನಗೇನಾದ್ರೂ ಆಗುತ್ತೆ ಅಂತನಾ, ಅಥವಾ ನೀನ್ ನಾಳೆವರೆಗೂ ಇಲ್ಲೇ ಇದ್ರೆ ನಿನ್ ಗೇಮ್ ನಿಂತೋಗುತ್ತೆ ಅಂತನಾ? ಯಾವಾಗ ನೋಡಿದ್ರು ನಿನ್ ಲೈಫು ನಿನ್ ಗೇಮು. ಅತ್ತೆ ಮಾವನಲ್ಲಿ ನನ್ಗಿಲ್ದೇ ಇರೋ ಅಪ್ಪ ಅಮ್ಮನ ನೋಡ್ದೆ, ಅಂಥದ್ರಲ್ಲಿ ಅವ್ರ ಮುಂದೆ ನನ್ಗೆ ಅವಮಾನ ಆಯ್ತು. ಇಲ್ಲಿ ತಗೋ, ನಿನಗೆ ಬೇಕಾಗಿರೋ ಕೊಡು. ಅವತ್ತೇ ನಾನು ಮುಗಿಸ್ಬಿಟ್ಟೆ. ಕೊಟ್ಬಿಟ್ರೆ ನನ್ನ ಮದುವೆಗೆ ಎಲ್ಲಿ ನೀನು ಇರಲ್ವೋ ಅಂತ ಇಷ್ಟು ದಿನ ಹೇಳಿಲ್ಲ. ತಗೋ ತಗೋ, ಹೊರಡು ಇಲ್ಲಿಂದ. ಅಣ್ಣ, ಸ್ವಲ್ಪ ಮಜ್ಜಿಗೆ ಯಾರು ಕುಡಿರೋಣ, ಇಲ್ಲ ಅಂದ್ರೆ ಅಮ್ಮವ್ರು ನನ್ ಬೈತಾರಣ್ಣ. ಅಲ್ಲಿ ಇಟ್ಬಿಟ್ಟು ನೀನು ಹೋಗು. ಬೆಳಿಗ್ಗೆನೆ ಎದ್ದು ಪಟಾಕಿ ತರಿಸಿದೀನಿ. ಈಗ ನೋಡಿ, ನಾನು ಹೊಡಿಯೋ ಪಟಾಕಿಗೆ ಕಿವಿ ಎಲ್ಲ ಕಿತ್ಕೊಂಡು ಹೋಗಿರ್ಬೇಕು ಅಷ್ಟೇ, ಹಂಗೆ ಹೊಡಿತೀನಿ. ನಾನು ಹೋಗ್ತಿದ್ದೀನಿ ಕಣೋ. ನಿಂಗೆ ಹೇಳಿ ಹೋಗೋಣ ಅಂತ ಬಂದೆ. ಊರಲ್ಲಿ ಅವರೆಲ್ಲ ಹೇಳಿದ್ ಕೇಳಿ ಏನೇನೋ ಮಾಡಿದೆ. ಜೋಕರ್ ಜೋಕರ್ ಅಂತ ಎಲ್ಲರ ಮುಂದೆ ನನ್ನ ಜೋಕರ್ ಮಾಡಿಬಿಟ್ಟೆ. ಐ ಆಮ್ ಸಾರಿ ಕಣೋ. ಏಯ್, ನೀನ್ ನಿಂತ್ಕೊಳ್ಳ. ಸಾರಿ ಹೇಳಿದ್ಮೇಲೂ ಯಾಕೋ ಓವರ್ ಆಕ್ಟಿಂಗ್? ಏನು ನಿನ್ ವಿಷಯದಲ್ಲಿ ಓವರ್ ಪ್ರೊಟೆಕ್ಟಿವ್ ಆದ? ಚಲೋ ಹಾತ್ ಮಿಲಾವ್. ನನಗೆ ಸಾರಿ ಎಲ್ಲ ಬೇಕಾಗಿಲ್ಲ. ಬಂದಾಗಿಂದ ಎಷ್ಟು ವಿಷಯ ಹೇಳ್ದ, ಆದ್ರೆ ನನ್ನ ಮದುವೆಗೆ ವಿಷಯ ಮಾಡಲಿಲ್ಲ. ಲೈ, ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಮಗ. ನಾನು ಬೈದಿದ್ದಕ್ಕೆ ಎಲ್ಲೂ ಹೋಗ್ಬಿಡ್ತೀವಿ ಅಂತ ಭಯ ಪಟ್ಬಿಟ್ಟೆ. ಅರ್ಜೆಂಟಾಗಿ ಮದುವೆ ಆಗ್ತಾ ಇದೆಯಾ?
ಏನ್ ಇವತ್ತೇನ ಶೋಭನನ್ ಮುಹೂರ್ತನುವೆ ಮತ್ತೆ ನೀನು ನೋಡ್ತೀರಾ ಪಂಚೆ ಹಿಡಿಬೇಕನ್ನಿಸ್ತದೆ ಕಣ ಪಂಚೆ ಇಲ್ಲ ಗಡ್ಡೆ ಇಲ್ಲ ನಾನೇ ಹೇಳ್ಬಿಡ್ತೀನಿ ಇಲ್ಲೇನ್ ಮಾಡ್ತಿದ್ದೀರಾ? ಮದ್ವೆ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ದೊಡ್ಡ ಯಜಮಾನ್ರು ಕರೀತಿದಾರ್ ಬಾ. ಮತ್ ನೀನೇನು ಮದ್ವೆ ದಿನ ಈ ಬಟ್ಟೆನಾ? ಸೀರೆ ಉಡ್ಸಿ. ನಾನ್ ಸಾರಿನಾ? ಹೌದು. ನೋ ಮ್ಯಾಗಿ ಮ್ಯಾಗಿ ಕಮ್ ಆನ್ ಮ್ಯಾಗಿ, ನನ್ನ ಮದುವೆಗೆ ನೀನು ಸೀರೆ ಉಟ್ಕೋಬೇಕು ಮ್ಯಾಗಿ. ಮ್ಯಾಗಿ ಕಮ್ ಆನ್. ಅಯ್ಯೋ ಹಿಡ್ಕೊಳ್ಳಿ. ಸರಿ, ಟೈಮ್ ಆಗ್ತಾ ಇದೆ, ಬೇಗ ಬನ್ನಿ. ಓಕೆ ನಡಿ. ಏಯ್ ಕುಡಿದ್ಬಿಟ್ಟು ಹೋಗೋಣ ಕಣ. ಹಾ ಚಿಯರ್ಸ್. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ತಿಥಿ ಆಗೋನ್ಗಿಲ್ ನಾನು ಮದ್ವೆ ಮಾಡಿಸ್ತಾ ಇದ್ದೀನಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನ ಗಮ್ಯಂ. ಅಮ್ಮ ಅಕ್ಷತೆ ತಗೊಂಬನ್ನಿ. ತರ್ತಾ ಇದ್ದೀನಿ. ಏನು ಇವತ್ ನಿಜವಾಗ್ಲೂ ಕತ್ತಿ ತರ ಕಾಣಿಸ್ತಾ ಇದೆಯಾ? ರಾತ್ರಿ ಬಿದ್ದಿದ್ ಸಾಕಾಗಿಲ್ವಾ? ಇನ್ನೂ ಇಲ್ಲೇ ಇದ್ಯಾ? ಆಹಾ, ನೀವೆಲ್ಲರೂ ಸೇರ್ಕೊಂಡು ನಮ್ಮವನ್ನ ಬಕ್ರ ಮಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಸರ್ವ ಕಾರ್ಯೇಶು ಸರ್ವದಾ. ಇವಾಗ ನೋಡು, 1 2 3 4. ಏನಪ್ಪಿ 4 ಹೇಳಕ್ ನಾಲ್ಗೆ ತಿರುಗ್ತಿಲ್ವಾ? ಬೆರ್ಸುವಾಗ್ಲೇ ಅಲ್ಲ, ಕುಡಿಸ್ಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಕುಡಿಸ್ಬೇಕು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಮೇಕಪ್ ಮಾಡಿದ್ ಸಾಕು, ಹುಡುಗಿನ ಕರ್ಕೊಂಡ್ ಬನ್ನಿ. ಶುಭ ಪ್ರಣಾದ ಭಗವತಿ ಶ್ರುತಿನಾಂ ಕಂಠೇಶು ವೈಕುಂಠ ಪತೀಮ್ರಣಾಂ ಬದ್ನಾಶಿ ನೂತಂ ಮಣಿಪಾದ ರಕ್ಷೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಅಮ್ಮ ಆ ಕಾಯಿನ ಈ ಕಡೆ ಕೊಡಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಮ ಅಂತ ಹೇಳಮ್ಮ. ಆಸೆ ಮನೆ ಮೇಲೆ ಆತರ ಗುರ್ರ ಅನ್ಬಾರ್ದಮ್ಮ, ಮಾಮ ಅನ್ನೋ. ಮದ್ವೆ ಹೆಣ್ಣಲ್ವಾ, ಸುಸ್ತಾಗ್ಬಿಟ್ಟಿರ್ತಾಳೆ. ನಾನ್ ಹೇಳಿದ್ರೆ ಅವಳು ಹೇಳ್ದಂಗೆ ಮಾಮ. ನೋಡಪ್ಪ, ಹುಡುಗಿನ ಹೂವಲ್ಲಿ ಇಟ್ಕೊಂಡು ನೋಡ್ಕೊಂಡ್ರೆ ಪರವಾಗಿಲ್ಲ, ತಲೆ ಮೇಲೆ ಕೂರ್ಸ್ಕೊಂಡ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗ್ ಬರುತ್ತೆ. ಗಟ್ಟಿ ಮೇಳ ಬಾರಿಸ್ರಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಗಂಟೆ ಬದ್ನಾಮಿ ಶುಭಗೆ ತಂಜೀವ ಶರದಾಕ್ಷತಂ ಮಾಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತೋಸ್ತು. ಇವನಲ್ಲಿ ಬಹಳ ಸಂತೋಷ ಆಯ್ತು. ಮದ್ವೆ ಸಕ್ಕತ್ತಾಗೈತಲ್ಲ. ಕಾಫಿ ತಗೊಂಡ್ ಬರ್ಲಾ? ಸರಿ. ಯಜಮಾನ್ರೆ, ಊರಲ್ಲೆಲ್ಲ ಅಲ್ಲೋಲ ಕಲೋಲ ಆಗಿದೆ ಯಜಮಾನ್ರೆ. ಏನಾಯ್ತು? ಊರಲ್ಲೆಲ್ಲ ದಿಗುತ್ತರ ಆಡ್ತಾ ಇದಾರೆ ಯಜಮಾನ್ರೆ. ಸತ್ಯರೆಡ್ಡಿ ಗಾಡಿ ತೆಗಿ. ಕಸಿರೆಡ್ಡಿ ಯಜಮಾನ್ರೆ, ಅಳಿ ಅಂದ್ರೆ ಜಾಗ್ರತೆ. ಆಯ್ತು ಯಜಮಾನ್ರೆ, ನೀವು ಬರೋ ತನಕ ನಾನ್ ನೋಡ್ಕೋತೀನಿ ಯಜಮಾನ್ರೆ. ಮೇಕಪ್ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ, ಎಲ್ಲಾನು ಮದುವೆ ಆದ್ಮೇಲೆ ಅಂದೆ ತಾನೆ. ಬಾ. ಏನಕ್ಕೆ ಇಷ್ಟು ಟೆನ್ಷನ್ನು? ನಾನೇ ನಿಜವಾಗ್ಲೂ ಕಚ್ಬಿಡ್ತೀನ ಏನೋ? ಏನೋ ಸುಮ್ಮನೆ ಮಾತು ಗಂದೆ ಅಷ್ಟೇ. ನನಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ಲೆಟ್ಸ್ ಟೇಕ್ ಇಟ್ ಸ್ಲೋ, ರಿಯಲಿ ಸ್ಲೋ.
ಏನು ಸೆಂಟ್ ಸ್ಮೆಲ್ಲ ಆಕ್ಸು ನನ್ನ ಹತ್ರ 2-3 ಫ್ಲೇವರು ಇದೆ, ನಿನಗೆ ಕೊಡ್ತೀನಿ ಬಿಡು. ಐ ನೋ ಐ ಆಮ್ ಇರ್ರೆಸಿಸಿಬಲ್. ಲೈಟ್ಸ್ ಆಫ್ ಮಾಡ್ತೀನಿ ಇರೋ. ಸ್ವಿಚ್ ಬೋರ್ಡ್ ಎಲ್ಲಪ್ಪ. ದೇವರೇ ಕರುಣಿಸ್ಬಿಟ್ಟ. ನಾಟಿ ಗಾಡ್. ಪುಷ್ಕಲ ಈ ಕಡೆ ಬಾ ಬಾ. ವಾಯ್ಸ್ ಚೇಂಜ್ ಮಾಡಿ ಹೆದರ್ಸ್ತಿದ್ಯಾ? ಕಬಡ್ಡಿ 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 ಕಬಡ್ಡಿ. ನೋಡ್ಕೊಂಡು ಹೋಗೋ. ಒಳ್ಳೆ ಟೈಮಲ್ಲಿ ಕೊಟ್ರಿ ಇದನ್ನ. ಬಾಗಿಲು ತೆಗಿರೋ. ಕಲ್ಯಾಣ್, ಮ್ಯಾಗಿ ಎಲ್ಲರೂ ಇದ್ದೀರಾ? ಥ್ಯಾಂಕ್ಸ್ ಆಂಟಿ. ಏನೋ ಸೌಂಡ್ ಎಲ್ಲ ಬರ್ತಾ ಇದೆ. ಮುಷ್ಕಲ. ಇಷ್ಟು ಫಾಸ್ಟ್ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ವೈಲ್ಡಾ, ಐ ಲವ್ ಇಟ್. ಕಲ್ಯಾಣ್, ಏನಾಯ್ತಪ್ಪ? ಕಲ್ಯಾಣ್ನ ಕರ್ಕೊಂಡು ಹೋಗ್ತಾ ಇದಾರೆ. ಏನಂದೆ? ಯಾರದು? ಕಲ್ಯಾಣ್ನ ಕರ್ಕೊಂಡು ಹೋಗ್ತಾ ಇದಾರೆ. ಏನಂದೆ? ಯಾರದು? Mario, come! Fast! ಬೇಗ ಬನ್ನಿ. ಎಲ್ಲ ಡೋರ್ಸ್ ಲಾಕ್ ಆಗಿದ್ಯಾ? ಹಾಕಿದ್ದೀನಿ. ಏನ್ ನಡೀತಾ ಇದೆ ಇಲ್ಲಿ? ಮೇಲ್ ಬಿದ್ದು ಕಚ್ತಾ ಇದ್ದಾರೆ. ಏನಾಗಿದೆ ಇವ್ರಿಗೆಲ್ಲ? Zombies. ಜಾಂಬಿನಾ? ನನ್ಗೆ ಜಾಂಬು ಅಂತ ಮಾತ್ರ ಗೊತ್ತು. ಈ ಜಾಂಬಿ ಅಂದ್ರೇನು? ಇಟ್ಸ್ ಎ ಡೆಡ್ಲಿ ವೈರಸ್. ಕೊರೋನಾ ವೈರಸ್ ತರನಾ? ಅದಕ್ಕೂ ದೊಡ್ಡದು. ಮೊದಲು ಮೈಂಡ್ಗೆ ಎಫೆಕ್ಟ್ ಆಗುತ್ತೆ. ಅದಾದ್ಮೇಲೆ ಹಸು ಜಾಸ್ತಿಯಾಗಿ ಮನುಷ್ಯನ್ ಮಾಂಸಕ್ಕೋಸ್ಕರ ಹಾತೊರಿತಾರೆ. ಇವ್ರ ಪಿಶಾಚಿಗಳ ಏನು? ಬದುಕಿರೋ ಹೆಣಗಳು. ಅವ್ರಿಗೆ ಹೊಡೆದ್ರು ಸಾಯಿಸಿದ್ರು ನೋವು ಗೊತ್ತಾಗಲ್ಲ. ಅವ್ರಿಗೆ ನಮ್ಮೂರು ತಮ್ಮೂರು ಅಂತ ಯಾರು ಇರಲ್ಲ. ಎಲ್ಲರನ್ನೂ ಕಚ್ಚಿ ಜಾಂಬಿ ಮಾಡೋವರೆಗೂ ಅವ್ರು ಸುಮ್ಮನಿರಲ್ಲ. ಓ, ನಾನು ನಮ್ಮಮ್ಮೂರ್ ಜೊತೆ ಇರ್ತೀನಿ ಹೊರತು ಆ ಜಾಂಬಿ ಕೈಯಲ್ಲಿ ಸಿಗಲ್ಲಪ್ಪ.
ಇವಳು ಕಚ್ಚಿಬಿಟ್ಲು ಕಣ, ನಾನು ಜಾಂಬಿ ಆಗ್ಬಿಟ್ಟಿದೆ. ಅಲ್ಲಿ ನೋಡು. ಇಷ್ಟು ದಿನ ನನ್ನ ಹತ್ರ ಹಲ್ಲು ಉಜ್ಜಿಸ್ಕೊಂಡಿದ್ದಕ್ಕೆ ಋಣ ತೀರಿಸ್ಬಿಟ್ಯಾ? ಮೋಸ ಮಾಡಿಲ್ಲ ನೀನು. ಏನೇ ಹಲ್ಸೆಟ್ ಹಾಕೊಂಡು ಅಂತ ನನ್ಗೆ ಕಚ್ಚಕ್ ಬರ್ತೀನಿ? ನಿನ್ ಕತೆ ಮುಗಿತು ಕಣ. ಕತ್ತಿ ಹಿಡಿಯೋ ಕೈಯಲ್ಲಿ ಹಲ್ಲು ಉಜ್ಜಿಸ್ತೇನೆ, ತಲೆ ತೆಗಿಯೋ ಕೈಯಲ್ಲಿ ತಲೆ ಮಸಾಜ್ ಮಾಡಿಸ್ತೀಯ. ಇರೋ ನಿಂಗೆ ಮಾಡ್ತೀನಿ, ಈ ಕಡೆ ಬರ. ನನ್ನ ಹತ್ರ ಮಾಡಿಸ್ತೀಯ, ನನ್ನ ಹತ್ರ ಮಾಡಿಸ್ತೀಯ. ಏಯ್ ಸಾಯಲ್ಲ ಕಣೋ, ನಿನಗೆ ಮಾಡ್ತೀನಿ ಒಂದೇ ಏಟು. ಮುಗಿಸ್ಬಿಟ್ಟೆ. ಮಾಯೋ, ಎಲ್ಲಿದ್ಯಾ ಮುಕ್ಕಿ ನೀನು? ಒಳ್ಳೆ ಕೆಲಸ ಮಾಡಿದೆ ನೀನು. ಏಯ್ ಸುಮ್ಮನೆ ಓಡ್ಲಿ ಬಿಡು. ಹೊಸ ಟಾರ್ಚರ್ ಕೊಟ್ಲಾ? ಓಡು ಓಡು, ಇನ್ನೂ ಫಾಸ್ಟ್ ಆಗಿ ಓಡು. ಓಡು ಓಡು ಓಡು. ಈ ಕಲ್ಯಾಣ್ ಮದ್ವೆಯಿಂದ ನಮ್ ಸಾವ್ ಬಂತಲ್ಲ. ನಮ್ ಸಾವಾಗಲ್ಲ, ಅವ್ನ್ ಮದ್ವೆ ಅವ್ನ್ ಸಾವಿಗೆ ಬಂತು. ಆ ವೀರ ರೆಡ್ಡಿ ಮನುಷ್ಯರು ಅವನ್ನ ಎತ್ಕೊಂಡು ಹೋಗಿದ್ದಾರೆ. ಏನು ಇದು ಯಜಮಾನ್ರಿಗೆ ಗೊತ್ತಾದ್ರೆ ಏನ್ ಮಾಡೋದು? ಏನ್ ಹೇಳೋದು? ಈ ಮನೆ ಬೀಳಿಸ್ಬಿಡ್ತಾರೆ ಅನ್ಸುತ್ತೆ. ಮೊದ್ಲು ಇಲ್ಲಿಂದ ಹೋಗೋಣ. ಏನಮ್ಮಿ ನೀನ್ ಹೇಳೋದು? ಈ ಮನೆ ಎಷ್ಟು ಬಾಂಬ್ನ ತಡೆದಿದೆ ಗೊತ್ತಾ? ನೀನ್ ಹೇಗೆ ಹೇಳ್ತೀಯ ಹಾಗೇನಮ್ಮ. ಆಚೆ ನನ್ ಜೀಪ್ ಇದೆ, ನಾವ್ ಅಲ್ಲಿ ತನಕ ಹೋಗಕ್ಕಾದ್ರೆ ನಾವಿಲ್ಲಿಂದ ತಪ್ಪಿಸ್ಕೋಬಹುದು. ಆದ್ರೆ ಅಲ್ಲಿ ಹೋಗೋದು ಹೇಗೆ? ಐಡಿಯಾ. ದಿಟ್ಟು ಝಾಂಬೀಸ್ ತರಾನೇ ಇದೀವಿ. ನಾವೀಗ ಹೋಗಿ ಅವ್ರ ಮಧ್ಯ ನಿಂತ್ಕೊಂಡ್ರು ಅವ್ರು ನಮ್ಮನ್ನ ಗುರ್ತು ಹಿಡಿಯಲ್ಲ. ಲೆಟ್ಸ್ ಗೋ. ಇವಳು ಯಾವಾಗ ಝಾಂಬಿ ಹೋದ್ಲು? ನಂಗೆ ಗೊತ್ತು, ನಾನು ಈಗಲೇ ನೋಡ್ತಾ ಇರೋದು. ಈ ಕಡೆನೆ ಬರ್ತಾ ಇದ್ದಾಳೆ. ಭಯ ಪಡಬೇಡಿ, ಮೇಕಪ್ ಅಲ್ಲಿ ಇದೀವಿ, ಸೇಫ್. ದಬಾಕು ದಬಾಕು. ತಮ್ಮ, ಇವು ಸ್ಮೆಲ್ ನೋಡಿ ನಮ್ಮ ಹತ್ರ ಬರ್ತಾ ಇದೆ ಕಣ್ರು. ಸೀಮೆ ಎಣ್ಣೆಯಲ್ಲಿ ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಕಣೋ. ಸುಮ್ನೆ ಇರಿ, ನಾನು ಹೋಗಿ ಜೀಪ್ ತಗೊಂಡು ಏನಾದ್ರೂ ಹೊರಗಡೆ ಹೋದ್ರೆ ಸಾಧ್ಯ ನೀನು. ನಿನ್ ಹತ್ರ ಇದಕ್ಕಿಂತ ಬೆಟರ್ ಐಡಿಯಾ ಏನಾದ್ರು ಇದೆಯಾ? ದೇವ್ರ ನಿಂಗೆ ಎಷ್ಟು ಬೇಗ ಮನೆ ಬಂತ?
ನಾಳೆ ಬೆಳಗ್ಗೆ ಸಿಗೋಣ. ಬಾಯ್ ಬಾಯ್. ಸರಿ ಬಾರ್ಲೇನು ಈ ಥರ ಓಪನ್ ಮಾಡಿಟ್ಟಿದ್ದೀರ? ಅಲ್ಲ ಗೇಟ್ ಕೀಪರ್ ಬರಲ್ಲ ಅಲ್ಲೇ. ಕುಡುಕರ ನಾವು ಎಲ್ಲ ಕುಡುಕರ 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 ನಾವು ಎಲ್ಲ ಕುಡುಕರ. Got a fire, fire in my mind. The flames like a blue, burns like a sun. Time will change the color of your life. Waiting for the fire, waiting for the fire to burn down, 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 ಯಾವಾಗ ಮಧ್ಯರಾತ್ರಿ ಪಟಾಕಿ ಹೊಡೆಯೋದು ಕತ್ತರಿಸಿ ಹಾಕ್ಬಿಡ್ತಿದೆ. ಎಣ್ಣೆ ಇಟ್ಟಲ್ಲಿ ಬೈಕ್ ಬಂದ ಮಾತಾಡ್ತಾ ಇದ್ದೀನಿ. ಜಸ್ಟ್ ಮಿಸ್ಸು. ನೀನು ಆ ಕಡೆ ಹೋಗು. ಹೇಗಿದ್ರು ಹೇಗಾಗೋದು. ಯಾರು ಹೇಳಲ್ಲ ಕೊಡ್ಬಿಟ್ಟು ಗುರ್ರ ನಿಂತ್ಕೊಂಡೆ ಕೊರಕೆ ಹೊಡಿತಿದಾರ. ಯಾರ ನೀನು? ಅಯ್ಯ ಬಿಡೋಣ. ಅಯ್ಯ ಮೆಲ್ಲ ಕೊಡ್ಸೋ. ನಿಧಾನ ಕೊಡೋ. ಬೆಂಗಳೂರಿಗೆ ಹೋಗೋ ತನಕ ಎಲ್ಲೂ ನಿಲ್ಲಿಸ್ಬೇಡ. ಲೋ ಈ ಕಡೆ ಹೋಗ್ಬೇಡ ಕಣೋ, ಅದು ವೀರಾರೆಡ್ಡಿ ಊರು. ನಾವಿಲ್ಲಿಂದ ಬೆಂಗಳೂರಿಗೆ ಹೋದ್ರೆ ಅದು ಕಲ್ಯಾಣ್ ಜೊತೆಗೇನೆ. ಮ್ಯಾಗಿ, ನೀನ್ ಇಲ್ಲೇ ಇದ್ದು ಇವನ್ನ ಹುಷಾರಾಗಿ ನೋಡ್ಕೊ. ಏನು ಗಲಾಟೆ ಮಾಡಕ್ ಬಿಡ್ಬೇಡ. ಹುಷಾರು. ಲೇ ನಾರಾಯಣ, ಹುಷಾರ್ ಕಣೋ. ಸರಿಯಣ್ಣ. ಸಿದ್ಧ, ನೀನು ಅಷ್ಟೇ. ಚಂದ್ರ, ಒಂದ್ ಬೀಡಿ ಕೊಡು. ಸೂರ್ಯಣ್ಣ ಅವನ್ನ ಎತ್ಬಿಟ್ರಾ? ಅಯ್ಯೋ, ಸಾಯಿಸಿದ್ರೆ ಇಷ್ಟೊತ್ತಿಗೆ ಹಬ್ಬ ನಡೀತಿತ್ತು ಕಳ್ಳ. ಇವಾಗ ಸಾಯಿಸೋದಕ್ಕೆ ಹೋಗ್ತಾ ಇದಾರೆ. ಸಾಯಿಸ್ತಾರ ಬಿಡು. ಲೇ ಎಮ್ಮೆ ಗುಲ್ಲಾಕ್ರ. ಅವನ್ನ ನೋಡ್ಕೊ ಅಂತ ಹೇಳ್ದೆ ತಾನೆ. ಹುಷಾರು. ಎಲ್ಲಿಗೆ? ಯಾವುದೋ ದೊಡ್ಡ ಪುಡಂಗ್ ಥರ ಒಳಗಡೆ ಹೋಗ್ತಾ ಇದೆಯಾ? ಅವ್ರಿಗೆ ಸಿಕ್ಕಿದ್ರೆ ಜಾಂಬಿಗಿಂತ ಕೆಟ್ಟದಾಗಿ ಸಾಯಿಸ್ತಾರೆ. ನಾನು ಆ ಕಡೆ ಹೋಗ್ತೀನಿ, ನೀನು ಹುಡುಗಿ ಜೊತೆ ಈ ಕಡೆ ಹೋಗು. ಹಲೋ, ನಾನೇ ಈ ಕಡೆ ಹೋಗ್ತೀನಿ, ನೀವಿಬ್ರು ಅಲ್ಲಿ ಹೋಗಿ. ನಮ್ಮೂರಿನ ಹುಡುಗಿ, ಅಷ್ಟ ಧೈರ್ಯ ಇರಲೇಬೇಕು ಬಿಡು. ಬರ. ಎಸ್. ಈ ಕಲ್ಯಾಣ್ ಎಲ್ಲಿ ಬಚ್ಚಿಟ್ಟಿದ್ದಾರೆ?
ಅದ್ಯಾಕೆ ಎತ್ಕೊಂಡೆ? ಅಯ್ಯೋ ನೀನು. ಇದು ಬ್ರ್ಯಾಂಡಪ್ಪ, ಇದು ಕೊಡ್ದಿದ್ದಕ್ಕಿಂತ ಉಯ್ಯದ ಜಾಸ್ತಿ ಆಯ್ತು. ಟ್ಯಾಂಕ್ ಹೊಡೆದಂಗಿದೆ. ಅವನ ಹೆಸರು ಒಂಟಿರೆಡ್ಡಿ. ಅವನ ಕೈನ ತೆಗ್ದಿದ್ದು ನಮ್ಮಪ್ಪನೇ. ಇನ್ನೂ ಕೈಗಳು ಕತ್ತರಿಸ್ತಿದಿರಲ್ಲೋ. ಬಾ, ಅವನ್ಗೆ ಇನ್ನೊಂದು ಕೈ ಇದೆ, ಅದನ್ನ ನಾನು ಕಡಿತೀನಿ. ಮುಚ್ಕೊಂಡು ಬಾ. ಈ ಕಡೆ ಬಾ. ಇವನು ಯಾರು? ಕೊಂಡಾರೆಡ್ಡಿ. ಕೊಚ್ಚಾಕಣ್ಣ ಇವನ್ನ. ಇವನ್ ತಲೆ ಭೂಮಾರೆಡ್ಡಿ ಕಾಲ್ ಕೆಳಗೆ ಹೋಗಿ ಬೀಳ್ಬೇಕು. ಇವನ್ ರಕ್ತದಿಂದ ಅಪ್ಪನ್ ಕಾಲ್ ತೊಳಿತೀನಿ. ಏಯ್ ಅಣ್ಣ, ಅಪ್ಪನ್ ಕರ್ಕೊಂಬನ್ರ. ಸರಿ ಅಣ್ಣ. ಅಯ್ಯೋ, ಈ ಕಡೆನೆ ಬರ್ತಾ ಇದ್ದಂತ ಸಿಗಾಕೊಂಡ್ವಿ. ಮುಚ್ಚ ಬಾಯ್ ಮುಚ್ಚು. ಈ ಮುದ್ಕ ಎಲ್ಲಿ ಹೋದ? ಅಣ್ಣ ಅಣ್ಣ, ದೊಡ್ಡ ಯಜಮಾನ್ರು ಕಾಣಿಸ್ತಲ್ಲ ಅಣ್ಣ. ಕಾಲ್ ಬಂದು ಓಡೋದ್ರ ಏನು? ಅವ್ರು ಎಲ್ಲಿಗೆ ಹೋಗ್ತಾರೆ? ಅಣ್ಣ, ಮನೆ ಪೂರ್ತಿ ಹುಡುಕ್ದೆ ಅಣ್ಣ. ಎಲ್ಲಿ ಹೋದ್ರು? ಏಯ್ ನಿನ್ನೋದು, ಕೈ ಇದ್ದಿದ್ರೆ ನಿನ್ ಕತ್ನ ಈಗ್ಲೇ ಕತ್ತರಿಸ್ತಾ ಇದ್ದೆ. ನನ್ ಮಗನೇ, ನೋಡ್ಕೊಳಕ್ಕಾಗಲ್ವಾ? ಅಪ್ಪಯ್ಯ, ಅಪ್ಪಯ್ಯ, ಅವನ್ನ ಇನ್ನೂ ಸಾಯಿಸಿಲ್ಲ. ನಿನ್ ಮುಂದೆ ಸಾಯಿಸ್ತೀನಿ, ಸುಮ್ಮನೆ ಇರು. ಯಾರು ಬರ್ತಾರೋ ನಿನ್ನ ಕಾಪಾಡೋದಕ್ಕೆ? ನೀನಾ? ಸಾರಿ ಕಣೋ, ನೀನ್ ಹೇಳಿದ್ ನಂಬ್ಲೇ ಇಲ್ಲ. ನಡೀರಿ ಹೋಗೋಣ. ನಂದಿನಿ, ಯಾರಮ್ಮ ನೀನು? ಕಸಿರೆಡ್ಡಿ ಅಣ್ಣ, ನಾನು ನಂದಿನಿ ರೆಡ್ಡಿ, ಬುಕ್ಕ ರೆಡ್ಡಿ ಮಗಳು. ಪುಷ್ಕಲಮ್ಮ ಅವ್ರ ಮದ್ವೆಗೆ ಬರ್ತಿದ್ದಾಗ ನನ್ನನ್ನ ಇಲ್ಲಿ ಕಟ್ ಹಾಕಿದ್ರು. ನೀನು ನಂದಿನಿ ಆದ್ರೆ ಮತ್ತೆ ಏನ್ರೋ ಮಂಗ್ ಬಿಡಿತ ನಿಮ್ಗೆ? ಯಾರು ಅನ್ಕೊಂಡಿದ್ದೀರಾ? ನನ್ ರಕ್ತದ ಜೊತೆಗೆ ವೈರತ್ವವನ್ನು ತುಂಬಿಕೊಂಡಿರೋ ನನ್ನ ಮಗಳು ಶೈಲಜಾ ರೆಡ್ಡಿ. ಇಷ್ಟೊತ್ತವರೆಗೂ ನಾವು ಕತ್ಲಲ್ಲಿದ್ವಿ ಅನ್ಕೊಂಡಿದ್ದೆ. ನಾವು ನಿನ್ ಸ್ಕೆಚ್ಚಲ್ಲಿದ್ವಾ? ಮನೆ ತನಕ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಿ. ಏನು ನೀನ್ ಅನ್ಕೊಂಡಂಗೆ ಮದ್ವೆ ನಿಲ್ಸಕ್ಕಾಗ್ಲಿಲ್ಲ, ಅವನ್ ಸಾವು ನಿಲ್ಸಕ್ ಬಂದಿದ್ಯಾ? 25 ವರ್ಷ ದ್ವೇಷ ಕಣ. ನಿಲ್ಸಿ. ಹೊರಗಡೆ ಭೂಮಾರೆಡ್ಡಿ ಊರೆಲ್ಲ ಸ್ಮಶಾನ ಆಗ್ತಾ ಇದ್ರೆ ನಿನಗ್ ಗೊತ್ತು ತಾನೆ? ನೀನಾದ್ರೂ ಹೇಳು. ಸಾವು ಬರುತ್ತೆ ಅಂತ ಕೈಗ್ ಸಿಕ್ಕಿದ ಶತ್ರುನ ಹೇಗ್ ಜಾರ್ಕೊಳಕ್ ಬಿಡ್ಲಿ?
ತಲೆ ಕೆಟ್ಟಿದ್ಯಾ ನಿನಗೆ? ಇಲ್ಲಿ ನಡೀತಾ ಇರೋದನ್ನೆಲ್ಲ ಮರ್ತು ಬಿಟ್ಟು 25 ವರ್ಷದ ಹಿಂದೆ ನಡೆದಿದ್ದು ಅದನ್ನು ನೆನ್ಸ್ಕೊಂಡು ದ್ವೇಷ ದ್ವೇಷ ಅಂತಿದ್ರಲ್ಲ, ನೀವೆಲ್ಲ ಮನುಷ್ಯರ ಪ್ರಾಣಿಗಳ? ಮತ್ತೆ ಮತ್ತೆ ನೆನಪಿಸ್ಕೊಳ್ಳಕ್ಕೆ ಯಾವತ್ತಾದ್ರೂ ಮರಿಬೇಕಲ್ವಾ? ನೋಡು, ಆ ಭೂಮಾರೆಡ್ಡಿ ಮನೆಗೆ ಸೊಸೆಯಾಗಿ ಹೋಗ್ಬೇಕಿದ್ದ ನನ್ನ ತಂಗಿ ತಲಾಂಬರಿ ಕತ್ಲಲ್ಲಿ ಯಾವ ತರ ಹುಚ್ಚಿ ಆಗಿದ್ದಾಳೆ ನೋಡು. ಮುಹೂರ್ತಕ್ಕೆ ಟೈಮ್ ಆಯ್ತಪ್ಪ. 2 ನಿಮಿಷ ಅಪ್ಪ, ನಿನ್ ಮಗಳು ಮದ್ಮಗ್ಲಾಗ್ತಾಳಪ್ಪ. ನೋಡ್ದ, 25 ವರ್ಷಗಳಿಂದನೂ ನನ್ನ ತಂಗಿ ಜೀವನ ಬದಲಾಗದೆ ಇರೋವಾಗ ನಾನು ಹೇಗೋ ನೆಮ್ಮದಿ ಆಗಿರ್ಲಿ. ಬಂದ್ಬಿಡ್ತೀನಿ. ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ? ಮದ್ವೆ ದಿನಾನೇ ಯಾರನ್ನೋ ಪ್ರೀತಿಸಿದೀನಿ ಅಂತ ಅತ್ತೆನ ಹಸೆ ಮನೆ ಮೇಲೆ ಬಿಟ್ಟು ಯಾರ ಜೊತೆನೋ ಓಡೋದ. ಆ ಭೂಮಾ ರೆಡ್ಡಿ ತಮ್ಮ ಅವತ್ತಿಂದ ಇವತ್ತಿನವರೆಗೂ ಈ ತರ ಕತ್ಲಲ್ಲೇ ಕೂತಿದ್ದಾರೆ. ಅಯ್ಯೋ ಅಯ್ಯೋ ನಮ್ ಪ್ರತಾಪ. ನಮಗ್ 3 ತಿಂಗಳು ಲಾಕ್ಡೌನ್ ಆಗಿದ್ದಕ್ಕೆ ಹುಚ್ಚಿಡ್ದೋಯ್ತು. ಇಲ್ಲಿ 25 ವರ್ಷ ಈ ಲೆವೆಲ್ಗೆ ಹುಚ್ಚಿ ಇರ್ಲೇಬೇಕು. ಮದ್ವೆ ಮಾಡ್ಕೊಂಡು ಸುಖವಾಗಿರ್ಬೇಕಾದ ಹೆಣ್ಮಗಳು ಹುಚ್ಚಿಯಾಗಿ ಮನೇಲಿ ಕೂತ್ಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ ಭೂಮಾರೆಡ್ಡಿ ಗೊತ್ತಾಗ್ಬೇಕು ಅಂತಾನೆ ಇವನನ್ನ ಸಾಯಿಸ್ತಾ ಇದ್ದೀನಿ. ಏನಾದ್ರೂ ಮಾಡು. ಕರೆಕ್ಟೆ, ನಿಮ್ ದ್ವೇಷ ತೀರ್ಲೇಬೇಕು. ಆದ್ರೆ ಈ ಪೆದ್ನನ್ ಮಗನ್ ಸಾಯಿಸಲ್ಲ. 2 ಕುಟುಂಬಗಳ ಮಧ್ಯೆ ಬೆಂಕಿ ಹಾಕಿ 2 ಊರನ್ನ ಬೇರೆ ಮಾಡಿದ್ನಲ್ಲ ಅವನು, ಆ ಭೂಮಾರೆಡ್ಡಿ ತಮ್ಮ. ಆ ಲೋಫರ್ನ, ಆ ಲಫಂಗನ ಕರ್ಕೊಂಬಂದು ನಿಮ್ ಮುಂದೆ ಸಾಯಿಸ್ಬೇಕು. ಹೇಳು, ಅದ್ಯಾರು ಹೇಳು? ಅವ್ನು ಎಲ್ಲೇ ಔಸ್ಕೊಂಡಿದ್ರು ಕರ್ಕೊಂಬಂದು ಯಜಮಾನ್ರ ಮುಂದೆ ಸಾಯಿಸಿಲ್ಲ ಬಿಸಾಕ್ತೀನಿ. ಅವನೇ ನನ್ ಪ್ರತಾಪ. ನಾಳೆ ದಿನ ನಮ್ ಚರಿತ್ರೆ ಹೇಳಿದ್ರೆ ಆ ಅಂತ ಬಾಯ್ ಬಿಡ್ಬೇಕು. ಏ ಮ್ಯಾರಿಯೋ, ನಿಮ್ಮಪ್ಪ ಕಣೋ. ಅಯ್ಯೋ ಮಗನೇ, ನೀನು ಪ್ರತಾಪ್ ರೆಡ್ಡಿ ಮಗನ? ಅದೇ ಕಣ್ಣು, ಅದೇ ಮೂಗು, ನಮ್ಮ ಚಿಕ್ಕ ಯಜಮಾನ್ರ ರಕ್ತ, ನಮ್ಮ ಮುಂದಿನ ವಾರಸ್ದಾರ. ನಿಂಗ ಅದೃಷ್ಟ ಬಂತು ಕಣ. ಭೂಮಾರೆಡ್ಡಿ ಅಳಿಯನ್ನ ಸಾಯಿಸ್ಬೇಕು ಅನ್ಕೊಂಡೆ, ಈಗ ನಮ್ಗೆ ಪ್ರತಾಪ್ ರೆಡ್ಡಿ ಮಗನ ಸಿಕ್ಕಿದಾನೆ. ಕತ್ತರ್ ಸಾಕು ಅಪ್ಪ ಇವನ್ನ. ಅಪ್ಪಯ್ಯ, ಅಪ್ಪಯ್ಯ, ನೀನ್ ಎದ್ ಬಂದಿದೀಯಾ? ಶೈಲಜಾ, ತಾತಂಗೆ ಕಾಲ್ ಬಂದಿದ್ಯಮ್ಮ. ಅಮ್ಮ, ತಾತ ಎದ್ ನಡ್ಕೊಂಡ್ ಬಂದಿದ್ದಾರೆ. ಅಪ್ಪಯ್ಯ, ಅಪ್ಪಯ್ಯ, ಅಪ್ಪಯ್ಯ. ಏಯ್, ನಿಮ್ ತಾತ ಫ್ರೆಶ್ ಆಗಿ ಜಾಂಬಿ ಆಗಿದ್ದಾರೆ ಅನ್ಸುತ್ತೆ. ಅರ್ಜೆಂಟಾಗಿ ಹೋಗಿ ನಿಮ್ಮ ಅಪ್ಪನ ಕಾಪಾಡ್ಕೋ. ಅಪ್ಪಯ್ಯ, ನನ್ನ ಮದ್ವೆ ಅಂತೆ, ನನ್ನ ಮದ್ವೆ ಅಂತೆ. ಅಮ್ಮ ತಲಂಬರಿ, ನನ್ ತಂಗಿಗೆ ಏನೋ ಮಾಡ್ಬೇಡ. ಯಾರಾದ್ರೂ ಒಂದು ಹೆಜ್ಜೆ ಇಟ್ಟರೆ ನಿಮ್ ತಲಂಬರಿ ತಲೆ ಓಡ್ ಹೋಗುತ್ತೆ. ಚಿನ್ನ, ಇದೇ ಕಣ ಸಿಂಹದ ಪೌರುಷ ಅಂತಂದ್ರೆ. ಚಿಕ್ಕೇಜ್ ಬಂದ್ರೆ ಈಗ 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 ತೊಡೆ ತಟ್ಟು. ಈಗ ಈಗ ತೊಡೆ ತಟ್ಟು, ತೊಡೆ ತಟ್ಟು, ತೊಡೆ ತಟ್ಟು, ತೊಡೆ ತಟ್ಟು. ಈಗ ಈಗ ತೊಡೆ ತಟ್ಟು. ಇಲ್ಲಿ ಏನ್ ನಡೀತಾ ಇದೆ? ನೀನ್ ಏನೋ ಮಾಡ್ತಿದ್ಯಾ? ಆಮೇಲೆ ತಟ್ಟಿದ್ರೆ ಆಯ್ತು ಬಿಡು. ಪ್ರತಾಪ್ ರೆಡ್ಡಿ ಎಲ್ಲಿದ್ದಾನೆ? ಅಲ್ಲಿ ನನ್ ಕರ್ಕೊಂಡು ಹೋಗ್ತಿದ್ದೀರಾ? ನೀನ್ ಜರ್ಕೊಂಡು ಹೇಳ್ತೀನಿ. ತಲಾಂಬರಿ ತಲೆ ಉರುಳು ಹೋಗತ್ತೆ ಹೇಳ್ತಾ ಇದ್ದೀನಿ. ಎಲ್ಲಿದ್ಯಾ ಪ್ರತಾಪ? ಬರ್ತಾ ಇದ್ದೀನಿ. ನನ್ನ ಮಗನ್ ತಲೆ ತೆಗೆದ್ಮೇಲೆ ನನ್ ಮನೆ ಕಾಲಿಡೋದು. ಸೀದಾ ಯಜಮಾನರನ್ನ ಗಾಡಿ ಒಳಗಡೆ ಕೂರ್ಸು. ನಿಂತ್ಕೊಳ್ರ, ನಡೀರ. ಈ ಮುದ್ಕ ಯಾಕೆ ಹಿಂಗಾಡ್ತಾವನೆ? ಕಸಿರೆಡ್ಡಿ,
ರಾತ್ರಿ ಕನ್ಸಲ್ಲಿ ವೀರರೆಡ್ಡಿ ಕಸಕ್ ಕಸಕ್ ಒಯ್ರಿ ಕಣೋ. ಅವ್ರನ್ನ ಭೂಮಾರೆಡ್ಡಿ ಊರಿಗೆ ತಲುಪೋಷ್ಟ್ರೊಳಗಡೆ ಅವ್ರನ್ನ ಸಾಯಿಸ್ಬೇಕು. ಅವ್ನು ಹೋಗ್ತಿರೋದು ಅಲ್ಲಲ್ಲಪ್ಪ, ಬೆಂಗಳೂರು. ರುದ್ರಾವರ ಊರ್ನ ಜಾಂಬಿಗಳು ಅಟ್ಯಾಕ್ ಮಾಡಿದೆ. ಜಾಂಬಿನ? ಅದ್ಯಾವ್ದು? ನಿಲ್ಸಿ ಅದೇ ಕಾರು. ಇಳಿರೋ. ಏನಾಯ್ತು ಪೊಲೀಸ್? ಬೇಗ ಬನ್ನಿ ಸರ್. ನಮ್ಮನ್ನ ಯಾರೋ ಸಾಯಿಸಕ್ ಬರ್ತಿದ್ದಾರೆ ಸರ್. ಸರ್ ನಮ್ಮನ್ನ ಯಾರೋ ಸಾಯಿಸಕ್ ಬರ್ತಿದ್ದಾರೆ ಸರ್. ಗಾಂಧಾರಿ ಏನ್ ನಡೀತಾ ಇದೆ? ದ್ರೌಪದಿ ದುಶಾಸನನ್ ಪಂಚೆ ಎಳಿತಾ ಇದ್ದಾಳೆ. ಏನಮ್ಮ ಸೀರೆ ಎಳಿಸ್ಕೋಬೇಕಾಗಿರೋಳು ನೀನೇ ಎಳಿತಾ ಇದ್ಯಾ? ಜಾಂಬಿ ಕಣೋ. ಯಪ್ಪ ದ್ರೌಪದಿಗೆ ದೆವ್ವ ಹಿಡ್ಕೊಂಡಿದ್ದೆ. ಇವನು ಜಾಂಬಿ ಆಗೋದಪ್ಪ. ಜಾಂಬಿ ನಿಮ್ಮ ಗುಣ? ಹೌದಪ್ಪ. ಹುಷಾರು. ಆಯ್ತಪ್ಪ. ಆ ಕಡೆ ಹೋಗಿ, ಆ ಕಡೆ. ವೀರರೆಡ್ಡಿ ಅಪ್ಪ. ಬನ್ನಿ. ಅಮ್ಮ ಶೈಲಜಾ. ಅಪ್ಪ. ಶೈಲಜಾ. ಅಪ್ಪ. ಪುಷ್ಕಲಾ, ಆ ಕಡೆ ಹೋಗೋಣ ಬಾ. ಪುಷ್ಕಲಾ. ಏನಮ್ಮ ಅವ್ರು ಹೊಡೆಯಕ್ ಬರೋ ತರ ಇಲ್ಲ, ಕಚ್ಚಕ್ ಬರೋ ತರ ಇದಾರಲ್ವೇ? ಅಯ್ಯೋ ದೇವ್ರೆ, ಬಾರೋ ಬೇಗ.
ನಿನ್ನ ನೋಡ್ಕೊಂಡು ನೋಡಿಯಲ್ಲ ನೋಡ್ಲಿಲ್ಲ. ಥ್ಯಾಂಕ್ಸ್ ಅಪ್ಪ. ತಲೆ ಓಪನ್. ಹಲ್ ಮುರ್ದೋಯ್ತಲ್ಲೇ. ಡಿಸ್ಟೆನ್ಸ್ ಕಚ್ಬಿಟ್ಟ ಕಣೆ ಅವನು. ಏನಾಗಲ್ಲ, ನಾನಿದ್ದೀನಲ್ಲ. ಬಾ ಹೋಗೋಣ, ಬಾ. ಸಾರಿ ಕಣೋ, ಭದ್ರಾ, ಮ್ಯಾಗಿ ಇದೆಲ್ಲ ನನ್ನಿಂದಾನೆ.
ನೀನ್ ಹೇಳಿದ ತಕ್ಷಣ ಈ ಮದ್ವೆ ನಿಲ್ಸಿ ನಿನ್ ಜೊತೆ ಬ್ಯಾಂಗ್ಳೂರಿಗೆ ಬರ್ಬೇಕಿತ್ತು. ಐ ನೀಡ್ ಟು ಗೋ ಟು ಹಾಸ್ಪಿಟಲ್ ಕಣೋ. ನಾನು ಊರಿಗೆ ಹೋಗ್ತೀನಿ. ಅದೇನಂದ್ರೆ ನನ್ನ ಮದ್ವೆಗೆ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಇವೆಲ್ಲ ನಡೀತಾನೆ ಇರ್ಲಿಲ್ಲ. ಎಲ್ಲೇ ಹೋದ್ರೂ ನಮ್ ಹಿಂದೆನೆ ಬರ್ತಿದ್ದಾರೆ. ಅಕ್ಕಪಕ್ಕ ಊರಿಗೆಲ್ಲ ಹರಡಕ್ಕೆ ತುಂಬಾ ಹೊತ್ತಾಗಲ್ಲ. ಇಲ್ಲಿ ಯಾಕೋ ನಿಲ್ಸ್ದೆ? ತಪ್ಪಿಸ್ಕೊಂಡು ಬಂದಿದ್ದಾನೆ ಮ್ಯಾರಿಯೋ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಬಾ. ಯಾರು ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಯ್ಯೋ ನಿನ್ನ ಅಜ್ಜಿ ಏನು ಮಾಡಿದ್ಯಾ ಅವ್ರಿಗೆ? ಅಷ್ಟಕ್ಕೂ ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಸತ್ತೋಯ್ತು ಅನ್ಕಣ. ಭದ್ರನ ಕಚ್ಚಿದವನೇ ಕಣೋ. ಅವಾಗ್ಲೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಇವನಿಂದ 2 ಊರು ನಾಶ ಆಗಿ ಹೋಗಿದೆ. ಹೇಳ ಏನ್ ಮಾಡ್ತಿದ್ಯಾ ಅಂತ. ನಿಜ ಹೇಳು, ಹೇಳೋ ಏನ್ ಮಾಡ್ತಾ ಇದ್ಯಾ ಅಂತ ಹೇಳೋ. ಮುದ್ಕ ಇಲ್ಲಾಂದ್ರೆ ಬುಲ್ಡೆ ಒಡೆದು ಹಾಕ್ಬಿಡ್ತೀನಿ ನಿಂದು. ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ ಹೇಳೋ. ಇಟ್ಸ್ ಅನ್ ಆಕ್ಸಿಡೆಂಟ್, ಜಸ್ಟ್ ಅನ್ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಯಾ, ಕೂಲ್ ಕೂಲ್. ಐ ವಾಸ್ ಅ ವರ್ಲ್ಡ್ ಫೇಮಸ್ ವೈರಾಲಜಿಸ್ಟ್. ನನ್ನ ಪ್ರಾಕ್ಟೀಸಸ್ ರಾಂಗ್ ಅಂತ ಗೌರ್ಮೆಂಟ್ ಅನ್ನ ಬ್ಯಾನ್ ಮಾಡಿತ್ತು. ಅದಕ್ಕೆ ಕರೋನಾಕ್ಕೆ ಮೊಟ್ಟ ಮೊದಲನೇದಾಗಿ ವ್ಯಾಕ್ಸಿನ್ ನಾನೇ ಕಂಡಿಡಿದ್ರೆ ಆಗ ಎಲ್ರು ಮತ್ತೆ ನನ್ನ ಕಾಲ ಹತ್ರ ಬರ್ತಾರೆ. ಕರೋನಾಗ ಅದಕ್ಕೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ಮನುಷ್ಯರ ಮೇಲೆನೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದರ ಗತಿ ಹೀಗಾಯ್ತು. ನಾನು ಕಂಡಿಡಿದಿರೋ ವ್ಯಾಕ್ಸಿನ್ ಅವನಲ್ಲಿ ಹೊಸ ವೈರಸ್ನ ಸೃಷ್ಟಿ ಮಾಡ್ತು. ಇದೆಲ್ಲ ಮಾಡಿದ್ದು ನೀನಾ? ಯಸ್, ನಾನೇ. ಇಟ್ಸ್ ಮೀ. ಮೊದಲು ನಿನ್ನ ಸಾಯಿಸ್ಬೇಕು. ನೋ ಐ ಕ್ರ್ಯಾಕ್ಡ್ ಇಟ್ ನೌ. ಆದಷ್ಟು ಬೇಗ ಪ್ರಪಂಚಕ್ಕೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಇದಕ್ಕೆ ಕರೋನಾಗೆ ಮುಂದೆ ಏನೇ ಆದ್ರೂ ಕ್ಯೂರ್ ಮಾಡುವಂತ ಮೆಡಿಸಿನ್ ಅದು. ಎವ್ರಿಬಡಿ ವರ್ಷಿಪ್ ಮೀ. ಈ ಕಿವಿ ಕೂದ್ಲಿಗೂ ಸೇವೆ ಮಾಡೋರು ಇರ್ತಾರೆ. ಐ ವಿಲ್ ಬಿ ಎ ಗಾಡ್. ಯಾ, ಜಿಒಡಿ ಗಾಡ್. ಮೆಡಿಸಿನ್ ಇದೆಯಾ ಹೇಳೋ. ಹೇಳಲ್ಲಪ್ಪ. ಏಯ್ ಹೇಳೋ, ಹೇಳು ಎಲ್ಲಿದೆ ಅಂತ ಹೇಳೋ. ಚುಚ್ಚು ಸಾಯಿಸ್ಬಿಡ್ತೀನಿ ಹೇಳ್ತಾ ಇದ್ದೀನಿ, ಹೇಳೋ. ಮ್ಯಾರಿಯೋ, ಏನಾದ್ರೂ ಮಾಡಿ ಅವನ್ನ ಕಂಟ್ರೋಲ್ ಮಾಡು. No, he is mutated into monster. Nobody can control him.
ಮಾವ ಬನ್ನಿ. ಬೃಂದಾವನದ ಥರ ಇದ್ದ ಊರು ಸ್ಮಶಾನ ಆಗೋಯ್ತು. ನಮ್ಮ ಕಡೆಯವರು ನಮ್ಮನ್ನೇ ಸಾಯಿಸೋದಕ್ಕೆ ಬರ್ತಿದ್ದಾರೆ. ನನ್ನ ಹೆಂಡತಿ ಮಕ್ಕಳು ಕೂಡ ಕಾಣಿಸ್ತಾ ಇಲ್ಲ. ಅಂದ್ರೆ ಅವರು ಕೂಡ ಇದೆಲ್ಲ ಸೈಂಟಿಸ್ಟ್ ಇಂದಾನೆ ಆಗಿದ್ದು. ಔಷಧಿ ಎಲ್ಲಿದೆ ಅಂತ ಹೇಳ್ದೇನೆ ಸತ್ತೋಗ್ಬಿಟ್ಟ. ಛೇ, ಬೇರೆ ದಾರಿ ಇಲ್ವಾ? It's my first vaccine experiment. Come on. Oh, failed. Yeah. Shit. Hey. No. ಅದ್ರಲ್ಲಿ ಏನಿದೆ ಅಂತ ಏನಾದ್ರೂ ಗೊತ್ತಾಯ್ತಾ? ಬನ್ನಿ, ಬೇಗ ಬನ್ನಿ. ನಿನ್ಗೇನಾದ್ರೂ ಹುಚ್ಚ? ಬೇಡ ಅಂದೆ ತಾನೆ. ಏನಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ? ಈ ಪ್ರಾಬ್ಲಮ್ಗೆ ಪೂರ್ತಿ ಸೊಲ್ಯೂಷನ್ ಈ ದೇವಸ್ಥಾನದಲ್ಲೇ ಇದೆ. Yes, I found it. Virus can be cured. Zombie disease can be cured. This is it. ಆದ್ರೆ ಎಲ್ಲಿದೆ ಅಂತ ಹೇಳಲೇ ಇಲ್ವಲ್ಲ? ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಎಲ್ಲಿ ಅಂತ ಹುಡ್ಕೋದು? ಈ ಸಿಂಬಲ್ ಸಿಕ್ಕಿದ್ರೆ ನಮಗೆ ಜಾಂಬಿಗೆ ಮೆಡಿಸಿನ್ ಸಿಕ್ದಂಗೆನೆ. ಎಲ್ಲರೂ ಈ ಸಿಂಬಲ್ನ ಹುಡುಕಿ. ಬೇಗ ಬನ್ನಿ. ನಿನ್ಗೇನು ಆಗಿಲ್ವಾಪ್ಪ? ಏನು ಆಗಿಲ್ಲಮ್ಮ. ಏಯ್, ಅರ್ಜೆಂಟ್ ಇಲ್ಲಿಂದ ಹೊರಡಬೇಕು. ನಡಿ. ನಿಂತ್ಕೋ. ನನಗೆ ಮೋಸ ಮಾಡ್ತೀಯನೋ? ಮತ್ತೆ ನೀನ್ ಮಾಡಿದ್ದೇನೋ? ನಿನ್ ತಮ್ಮ ಊರಿಗೆ ಬಂದ್ರೆ ಸಾಯಿಸ್ತೀನಿ ಅಂತ ಭಯಪಟ್ಟು ಯಾರಿಗೂ ಗೊತ್ತಾಗ್ದೇನೆ ಮದ್ವೆಗೆ ಅವನ್ ಮಗನ್ನ ಕರೆಸ್ಕೊಂಡಿದ್ಯಾ? ಛೀ, ನಿಂಗ್ ನಾಚಿಕೆ ಆಗಲ್ವಾ? ನೀನು ಪ್ರತಾಪನ್ ಮಗನ. ನಿಮ್ಮಪ್ಪ ಎಲ್ಲೋ ಅವನ ಸಂತೋಷಕ್ಕೋಸ್ಕರ ಹಸೆ ಮನೆ ಮೇಲೆ ಕೂತಿದ್ದ ಹೆಣ್ಮಗಳನ್ನ ಬಿಟ್ಟು ಹೋಗಿ ನನ್ನ ಮರ್ಯಾದೆನೆಲ್ಲ ತೆಗೆದ್ಬಿಟ್ಟ. ಅವನ್ ಸಿಕ್ಕಿದ್ರೆ ನಾನೇ ಸಿಗದಾಗ್ತೀನಿ. ಸರಿ, ನಮ್ಮಪ್ಪ ಮಾಡಿದ ತಪ್ಪೆ. ಮತ್ ನೀವು ಮಾಡ್ತಿರೋದೇನು? ಇವನ ಹತ್ರ ನಿಜ ಮುಚ್ಚಿಟ್ಟು ನಿಮ್ಮ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ಅದು ಮೋಸ ಅಲ್ವಾ? ಸೇಡ್ ತೀರಿಸ್ಕೋಬೇಕಾ? ನಿನ್ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ಸೇಡ್ ತೀರಿಸ್ಕೋಬೇಕಾ? ಏನಾಯ್ತು? ಸತ್ಯರೆಡ್ಡಿ,
ಎದಳಿ ಬಾವ. ನೀವು ಹೋಗಿ ಹುಡುಕಿ, ನಾವು ನೋಡ್ಕೋತೀವಿ. ಹುಷಾರು. Mario! 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 शिरस्थ शीतल स्वगंगा जलधारा अति महिमान्वितमहोत्कृष्ट सकलोषधि सुधाधारा निभृत तव पुरस्पुष्करिणे पाप प्रक्षालनं भवेत् प्रारब्धं सन्दग्धं भवेत् विकृत विलयं गत्वा सर्वं यथा पूर्वं भवेत् अस्मात् यथस्यान्तं भवेत् जय मृत्युञ्जय शिव मृत्युञ्जय भव मृत्युञ्जय रिपुञ्जय शिव मृत्युंजय भव मृत्युंजय रिपुंजय
सहस्रसङ्ख्यानीकम् तत्र पिशाच समूहम् विनेता जगत्रयेश्वरा सहयोऽस्मि अत्राहम् दुष्टसमूह प्रतिघटना शक्तिं मम यच्छ प्रयच्छ प्रजा प्राणरक्षणादक्ष युक्तिं मम यच्छ प्रयच्छ ಪ್ರಾಣಾನೆ ಪಣಕ್ಕಿಟ್ಟು 2 ಊರಲ್ಲಿ ವೈರಸ್ ಹರಡೋದನ್ನ ತಡೆದಿರೋ ರಿಯಲ್ ಹೀರೋ. ಮಗನ್ ಫೋಟೋನ ಪೇಪರ್ ಅಲ್ಲಿ ನೋಡಿ ಸಂತೋಷ ಪಟ್ಟಿದ್ದು ಸಾಕು ಪ್ರತಾಪ್ ರೆಡ್ಡಿ. ಮೊದ್ಲು ಊಟ ಮಾಡೋಣ ಬಾ. ಅರ್ಥವಾಗಿರೋ ಕತ್ತಿ ತರ ಮಗನ್ ಬೆಳೆಸಿದ್ಯಾ. ಆ ಜಾಂಬಿ ಜೊತೆಗೆ ನಮ್ಮನ್ನ ಆಟಾಡ್ಸ್ಬಿಟ್ಟ. ಅವ್ನ್ ಕೆಲ್ಸನೇ ಅದು ಭಾವ. ನನ್ ಮಗ ದೊಡ್ಡ ಗೇಮರು. ಅಪ್ಪ ನಾನು ಗೇಮರ್ ಅಲ್ಲ, ಗೇಮ್ ಡಿಸೈನರು. ಅದೇ ಕಣೋ ಮ್ಯಾರಿಯೋ. ಆದ್ರೆ ಏನ್ ತಮ್ಮ ಹೆಸರನ್ನ ಹಾಗಿಟ್ಟಿದ್ಯಾ? ನಮ್ಮ ಹುಡುಗ ಅಂದ್ರೆ ಹೆಸರು ಹೆಂಗಿರ್ಬೇಕು? ಮ್ಯಾರಿಯೋ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಅಣ್ಣ? ಮರ್ರಿಪಾಲು ಓಬಲ್ ರೆಡ್ಡಿ ನಮ್ಮಪ್ಪನ ಹೆಸರಣ್ಣ. ಮರ್ರಿಪಾಲು ಓಬಲ್ ರೆಡ್ಡಿನಾ? ಯಾಕೋ ರಾಮನಾಯ್ಡು ಮೊಮ್ಮಗ ರಾಣ ಆಗುವಾಗ ಮರ್ರಿಪಾಲು ಓಬಲ್ ರೆಡ್ಡಿ ಮಾರಿಯೋ ಆಗ್ಬಾರ್ದಾ? ಓ ತಿನ್ನು ಪ್ರತಾಪು, ತಿನ್ನು. ಜೋಕರ್ ಕೊಡೋದು ಜೋಕರು. ಕೂತ್ಕೊಳ್ರಪ್ಪ, ಕೂತ್ಕೊಳ್ಳಿ. ಮಂಚದ ಮೇಲೆ ಮಲ್ಕೊಳ್ಳೋದಕ್ಕಿಂತ ನನ್ ಕಣ್ಮುಂದೆ ಓಡಾಡ್ಕೊಂಡಿರ್ತಾರೆ ಅಂತ ಹಾಗೆ ಬಿಟ್ಟಿದ್ದೀನಿ. ಏನು ಆಗಲ್ಲಪ್ಪ, ಕೂತ್ಕೊಳ್ರಮ್ಮ, ಕೂತ್ಕೊಳ್ಳಪ್ಪ. ಬಾವ ಕೂತ್ಕೋ ಬಾವ. ಅಮ್ಮೋರೆ, ನೀರು ನೀರು ಕುಡೀರಿ. ಕುಡಿಯೋ ನೀರು, ಕುಡಿಯೋ ನೀರು. ಅಮ್ಮೋರೆ ನೀರು ಕುಡೀರಿ. ಅಮ್ಮೋರೆ ಕುಡಿಯೋ ನೀರು. ಅಮ್ಮೋರೆ ಏನಮ್ಮೆ ನೀನೇನಾ? ಅಯ್ಯೋ ಈ ಮುದುಕಿ ಪ್ರತಿಯೊಬ್ರು ಪ್ರತಾಪ್ ರೆಡ್ಡಿ ಓಡ್ ಹೋದ, ಪ್ರತಾಪ್ ರೆಡ್ಡಿ ಓಡ್ ಹೋದ ಅಂತ ಎಲ್ರೂ ಅನ್ನೋರೆ. ಮನೇಲಿ ಕೆಲಸದವಳು ಕಾಣಿಸ್ತಿಲ್ಲ ಅಂತ ಯಾವನಾದ್ರೂ ಅನ್ನ? ಶಿಟ್,
ಪಬ್ಜಿ ಬ್ಯಾನ್ ಆಗೋಯ್ತಂತೆ. ಹೌದಾ? ಏನ್ ಪರವಾಗಿಲ್ಲ, ನನ್ನ ಹತ್ರ ಅದಕ್ಕಿಂತ ಬೆಟರ್ ಐಡಿಯಾ ಒಂದಿದೆ. ವಾಟ್ಸ್ ದ್ಯಾಟ್? ಏನೋ